ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೊಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲೇ ಸಖತ್ ಸೌಂಡ್ ಮಾಡ್ತಿರುವಂತಹ ವ್ಯಕ್ತಿ, ನಮ್ಮೆಲ್ಲರ ಪ್ರೀತಿಯ ರ್ಯಾಪರ್ ಆದಂತಹ ವೈಬುಲ್ ಯುವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ತಾವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್ ಇತ್ತೀಚೆಗೆ ತುಂಬಾ ಸೌಂಡ್ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಮ್ಮ ಸಾಂಗ್ನು ಅಷ್ಟೇ ಸೌಂಡ್ ಮಾಡ್ತಾ ಇತ್ತು. ಸರ್ ಸೊ ಅದನ್ನ ಮಾತಾಡೋಣ ಸರ್. ಅದಕ್ಕಿಂತ ಮುಂಚಿತವಾಗಿ ವೈಬುಲ್ ಏನ್ ಸರ್ ಇದು? ನನ್ನ ಹೆಸರು ಬಂದು ಯುವರಾಜ್ ಅಂತ. ಅದನ್ನ ವೈನ ಕಟ್ ಮಾಡಿ ಹ್ಮ್. ಈ ತಲೆಗೋಸ್ಕರ ಬುಲ್ ಅಂತ ಇಟ್ಟರು ನನ್ನ ಸ್ನೇಹಿತರೆಲ್ಲ ಸೇರಿ. ಹ್ಮ್. ಅದು ಯುವರಾಜ್ ಬುಲ್ ಆಯ್ತು, ವೈ ಬುಲ್ ಆಯ್ತು ಸರ್. ಓ ಓಕೆ. ಅದ್ರ ಹಿಂದೆ ಒಂದು ಈ ತರ ಕಥೆ ಇದೆ. ಇದೆ ಸರ್. ಇನ್ನು ಯುವರಾಜ್ ಯಾರು ಸರ್? ಏನು ಅಂದ್ರೆ ನಿಮ್ಮ ಅಂದ್ರೆ ಇಂಡಸ್ಟ್ರಿ ಬಂದಿರೋದಾಗಿರ್ಬೋದು, ಏನ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದ್ರ ಬಗ್ಗೆ ಹೇಳೋದಾದ್ರೆ? ನನ್ನ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು. ಓಕೆ. ನಮ್ದು ಮೂಲತಃ ಹಾಸನ ಹತ್ರ ಶಾಂತಿಗ್ರಾಮ ಅಂತ. ಓಕೆ. ಹಾಸನ್ಗೆ ಹೋಗ್ಬೇಕಾದ್ರೆ ಲಾಸ್ಟ್ ಟೋಲ್ ಸಿಗುತ್ತೆ. ಆ ಟೋಲೇ ನಮ್ಮ ಊರು ಆ್ಯಕ್ಚುಲಿ, ಶಾಂತಿಗ್ರಾಮ ಅಂತ ನಮ್ಮದು. ಹ್ಮ್. ಅಲ್ಲಿಂದ ವಲಸೆ ಬಂದು ನಮ್ಮ ತಂದೆ ಇಲ್ಲಿ ಪೊಲೀಸ್ ಕೆಲ್ಸಕ್ಕಂತ ಬಂದಿದ್ರು. ಇಲ್ಲೇ ಪೊಲೀಸ್ ಕ್ವಾರ್ಟರ್ಸಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದು. ಹ್ಮ್. ಹಾಗೆ ನಾನು ಅಥ್ಲೆಟಿಕ್ ಆಗಿದೆ, ಏನು ಸ್ಕೂಲಲ್ಲೆಲ್ಲ ಜಾಸ್ತಿ ಅಥ್ಲೆಟ್ ಪ್ಲೇಯರ್ ಆಗಿದೆ. ಹೀಗೆ ಒಂದು ಟೈಮಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇತ್ತು. ರಜೆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇತ್ತು, ಒಂದು ಸಿನಿಮಾದು. ಗಲಾಟೆ ಅಳಿಯಂದ್ರು ಅಂತ ಒಂದು ಸಿನಿಮಾ ಬಂತು ಸರ್. ಆಗ ಶಿವಣ್ಣ ಅವ್ರದ್ದು, ಈ ಶಿವಣ್ಣ ಹೀರೋ ಮಾಡಿದ್ದಾರೆ, ಕುಮಾರಸ್ವಾಮಿ ಸರ್ ಅವರು ಪ್ರೊಡ್ಯೂಸ್ ಮಾಡಿದ್ರು ಸಾಂಗ್ಗೆ. ಆ ಟೈಮಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಇಟ್ಟಿದ್ರು 2 ಸಾಂಗ್ಗೆ. ಅದರಲ್ಲಿ ನಾವು ಒಂದು ಸಾಂಗ್ಗೆ, ನನ್ನ ಸ್ನೇಹಿತರು ಒಂದು ಸಾಂಗ್ ಕಾಂಪಿಟೇಷನ್ ಮಾಡಬೇಕು, ಬರ್ತೀಯ ಡ್ಯಾನ್ಸ್ಗೆ ಅಂದರು. ನಂಗೆ ಸ್ವಲ್ಪ ಟಚ್ ಇತ್ತು ಡ್ಯಾನ್ಸು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿಂದ ಗಲಾಟೆ ಅಳಿಯಂದ್ರು ಕಾಂಪಿಟೇಷನ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಹಾಗೆ ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಮಾಡ್ತಾ ನಾನು ಬಂದೆ. ಡ್ಯಾನ್ಸ್ ಕ್ಲಾಸ್ ಅಂದರೆ ಸ್ವಂತ ಪೊಲೀಸ್ ಕ್ವಾರ್ಟರ್ಸಲ್ಲಿ ಹ್ಮ್. ಇರೋದ್ರಿಂದ ನಾವು ಪೊಲೀಸ್ ಕ್ವಾರ್ಟರ್ಸಲ್ಲಿ ಡ್ಯಾನ್ಸ್ ಟೀಮ್ ಅಂತ ನಮಗೆ ಮಾಡಿಕೊಟ್ರು. ಹ್ಮ್. ಅದು ನಾನೇ ಮಾಸ್ಟರ್ ಆಗಿ ನನ್ನ ಜೊತೆ ಡ್ಯಾನ್ಸರ್ಸ್, ಪೊಲೀಸ್ ಕ್ವಾರ್ಟರ್ಸ್ ಇರೋಲ್ಲ ಡ್ಯಾನ್ಸ್ ನನ್ನ ಜೊತೆ ಬಂದು. ಹಾಗೆ ಜರ್ನಿ ಬರ್ತಾ 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 ಒಳ್ಳೊಳ್ಳೆ ಆರ್ಕೆಸ್ಟ್ರಾಗಳಿಗೆ ನನಗೆ ಚಾನ್ಸ್ ಸಿಗೋಕ್ಕೆ ಸ್ಟಾರ್ಟ್ ಮಾಡ್ತು. ಅದರಲ್ಲಿ ಮೊದಲನೇದಾಗಿ ಆರ್ಕೆಸ್ಟ್ರಾ ಸೃಷ್ಟಿಕರ್ತ ಅಂದರೆ ತಪ್ಪೇನಿಲ್ಲ, ಮೋಹನ್ ಜಿಂಪೆಟ್ಸ್ ಅಂತ ಹೌದು. ನನ್ನ ಗುರುಗಳವರು. ಓಕೆ ಓಕೆ. ಅಲ್ಲಿ ನಾವು ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿ, ಆ ಟೈಮಲ್ಲಿ ಅಂತ ಒಳ್ಳೆ ಆರ್ಕೆಸ್ಟ್ರಾ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಬೇರೆ ಆರ್ಕೆಸ್ಟ್ರಾಗೆ ಹೋಗ್ಬೇಕಂದ್ರೆ ಅವರೆಲ್ಲ ಮೋಹನ್ ಜಿಂಪೆಟ್ಸ್ ಡ್ಯಾನ್ಸರ್ಸಪ್ಪ, ಅವ್ರ ಪೇಮೆಂಟ್ ವರ್ಕೌಟ್ ಆಗಲ್ಲ ಅನ್ನೋ ಮಟ್ಟಕ್ಕೆ ನಮ್ಮದು ಟೀಮ್ ಚೆನ್ನಾಗಿತ್ತು. ಹಂಗೆ ಹೋಗ್ತಾ 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 ಒಂದು 10 ವರ್ಷ ಆದಮೇಲೆ ಹೀಗೆ ಆರ್ಕೆಸ್ಟ್ರಾ ಎಲ್ಲ ಹಾಡಬೇಕು ಅನ್ನೋ ಆಸೆ ಇತ್ತು. ಓಕೆ. ನಾನು ಆರ್ಕೆಸ್ಟ್ರಾಗೆ ಸುಮ್ಮನೆ ಚಾನ್ಸ್ ಕೇಳ್ತಿದ್ದೆ, ಕೊಡಿ ಅಂತ. ಅವ್ರ ಬಾಯಿ ಬಂದಂಗೆ, ಹೋಗ, ನಮಗೆ ಇಲ್ಲಿ ಚಾನ್ಸ್ ಇಲ್ಲ ಹಾಡೋದಕ್ಕೆ, ನೀನೇನು ಬಂದು ಆಡ್ತೀಯ ಇಲ್ಲಿ ಅಂತ ಸ್ವಲ್ಪ ಅವಮಾನ ಥರ ಮಾತಾಡ್ತಾಯಿದ್ರು. ಅದನ್ನು ಆ ಟೈಮಲ್ಲಿ ನನ್ನ ವೈಫಿಗೆ ಏನು ಮದುವೆ ಆಗಿದಾರೋ, ನನ್ನ ವೈಫು ನಾವಿಬ್ಬರು ಲವ್ ಮಾಡ್ತಾಯಿದ್ದೋ. ಅವಳು ಕೇಳಿದ್ಲು ನನಗೆ, ಏನು ಮಾಡ್ಬೋದು ನೀನು ಆರ್ಕೆಸ್ಟ್ರಾ ಮಾಡಬೇಕು ಅಂದರೆ ಅಂತ. 2 ಲಕ್ಷ 3 ಲಕ್ಷ ದುಡ್ಡು ಬೇಕಾಗುತ್ತೆ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ, ಪರವಾಗಿಲ್ಲ ನೀವು ಅದ್ರಲ್ಲಿ ಗೆಲ್ತೀರಾ ಅಂದರೆ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಹಾಕ್ತು ಇನ್ಸ್ಟ್ರೂಮೆಂಟ್ ಎಲ್ಲ, ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ತೊಗೊಂಡು ಸುಮಾರು ಜನ ನನ್ನ ಜೊತೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆ ಪೊಲೀಸ್ ಕ್ವಾರ್ಟರ್ಸ್ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ಆರ್ಕೆಸ್ಟ್ರಾ ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತು ರ್ಯಾಪರ್ ಆಗಿ ಬಂದು ಸಿಂಗರ್ ಆಗಿ ನಿಂತಿದ್ದೀನಿ ಸರ್. ಅಲ್ಲ ನಿಜಕ್ಕೂ, ಯಾಕಂದ್ರೆ ತುಂಬಾನೇ ಗ್ರೇಟ್ ಅದ. ಯಾಕಂದ್ರೆ ಒಬ್ಬ ಡ್ಯಾನ್ಸರ್ ಆಗಿ, ಅದಾದ್ಮೇಲೆ ಒಬ್ಬ ಸಿಂಗರ್ ಆಗಿ, ಅದಾದ್ಮೇಲೆ ನಿಮ್ದೇ ಆದಂತಹ ಒಂದು ಆರ್ಕೆಸ್ಟ್ರಾನ ರೆಡಿ ಮಾಡ್ಕೊಳ್ಳುವಂಥದ್ದು ಇಟ್ಸ್ ನಾಟ್ ಈಸಿಯರ್. ಜೊತೆಗೆ ನಿಮ್ಮ ಮಿಸ್ಸಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರಿ. ಸೊ ಅದಾದ್ಮೇಲೆ ಸರ್, ಈಗ ಒಬ್ಬ ರ್ಯಾಪರ್ ಆಗಬೇಕು ಅಂತಂದ್ರೆ ಇವತ್ತಿನ ಇದರಲ್ಲಿ ಅಂದ್ರೆ ನೀವು ಅವತ್ತೇ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನ ಕೊಡ್ತಾ ಬಂದ್ರಿ. ಸೊ ರ್ಯಾಪರ್ ಆಗ್ಬೇಕು, ನಾನು ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು ಅಂತ ಅನ್ಸಿದ್ದು ಯಾವಾಗ ನಿಮ್ಗೆ ಅಂತ? ಸರ್, ನಾನು ರ್ಯಾಪರ್ ಆಗೋದೇನು ದೊಡ್ಡದಲ್ಲ ಸರ್. ರ್ಯಾಪರ್ ಸಿಂಗರ್ ಆಗೋದು ದೊಡ್ಡದೇ ಇಲ್ಲ. ಸಿಂಗರ್ ಆದ್ಮೇಲೆ ಎಲ್ಲ ಕಲಿಬೇಕು. ರ್ಯಾಪರ್ ಯಾವ ಥರ ಮಾತಲ್ಲೇ ರ್ಯಾಪಲ್ಲಿ ನಾವು ಹಾಡ್ಬೋದು ಸಾಂಗ್ನ. ಸಿನಿಮಾ ಸಾಂಗ್ಗಳನ್ನ ನಾರ್ಮಲಾಗಿ ನಾವು ಹಾಡ್ಕೊಂಡು ಹೋಗ್ಬೋದು. ರ್ಯಾಪರ್ ಆಗೋದೇನು ದೊಡ್ಡದೇ ಇಲ್ಲ. ಆ ಥರ ರ್ಯಾಪರ್ ಆಗಬೇಕು ಅಂತ ಅನಿಸಿತ್ತಿಲ್ಲ, ಬಟ್ ಸಾಂಗ್ ಮಾಡಬೇಕು ಅಂತ ಅನಿಸಿತ್ತು. ನಂದು ವೈಬಲ್ ಪಾರ್ಟಿ ಸಾಂಗ್ ಅಂತ ನಂದೊಂದು ಸಾಂಗ್ ಬಂತು 2018. ಅದು ಆ್ಯಕ್ಚುಲಿ ಎಲ್ಲ ಕಡೆ ವೈರಲ್ ಆಗಿದೆ ಸಾಂಗ್. ಅದು ತುಂಬ ತುಂಬ ವೈರಲ್ ಆಗಿದೆ. ಆ ಸಾಂಗಿಂದ ನನಗೆ ಆಲ್ಬಮ್ ಸಾಂಗ್ಸ್ಗಳು ಮಾಡಬೇಕು ಅಂತ ಅನಿಸ್ತು. ಒಂದು ಚಾಲೆಂಜ್ ಅಂತೂ ಹುಡ್ಕೋತು ಸರ್, ಮಾಡಬೇಕು, ನಾನು ಗೆಲ್ಲಬೇಕು ಅನ್ನೋದು ತುಂಬ ಆಸೆ ಇದೆ. ಯಾಕಂದರೆ ಯಾರೂ ನಮ್ಮನ್ನು ಬೆಳೆಸಲ್ಲ ಸರ್. ಎಷ್ಟೋ ಸಿನಿಮಾದಲ್ಲಿ ಡೈಲಾಗ್ ಅಂತ ಹೇಳ್ತಾರೆ, ಬಟ್ ಅದು ಸಿನಿಮಾದಲ್ಲಿ ಡೈಲಾಗ್ ಅಲ್ಲ ಸರ್, ಆ್ಯಕ್ಚುಲಿ ರಿಯಾಲಿಟಿ ಅದು. ನಮ್ಮನ್ನು ಯಾರೂ ಬೆಳೆಸಲ್ಲ, ನಮಗೆ ನಾವೇ ಬೆಳಿಬೇಕು. ನಮ್ಗೆ ನಾವೇ ಬೆಳೆದ್ರೆ ಸರ್ ನಾವೇ ಹೀರೋ ಆಗೋಕ್ಕಾಗೋದು. ಇಲ್ಲ, ಖಂಡಿತವಾಗ್ಲೂ ನಮ್ಮ ಜೊತೆಲಿರೋ ನಮ್ಮನ್ನು ಬೆಳೆಸ್ತೀವಿ ಅನ್ನೋದು ಸುಳ್ಳಿನ ಮಾತು ಸರ್. ಕರೆಕ್ಟ್. ನೀವು ಹೇಳ್ದಂಗೆ ಈ ಸಾಂಗ್ ಹೇಳಿದ್ರಿ, ನೀವು ಪಾರ್ಟಿ ಸಾಂಗ್ ಹೇಳಿದ್ರಿ. ಸೊ ಒಂದು ಸಾಂಗನ್ನು ಮಾಡಬೇಕಾದ್ರೆ ನಾವು ತುಂಬ ಕಷ್ಟಪಟ್ಕೊಂಡು ಹಣ, ದುಡ್ಡು ಸುರಿಬೇಕಾಗುತ್ತದೆ, ಟೈಮ್ ವೇಸ್ಟ್ ಆಗ್ತದೆ, ಟೈಮ್ ಅದಕ್ಕೆಲ್ಲ ನಾವು ಸ್ಪೆಂಡ್ ಮಾಡಬೇಕು. ಸೊ ಒಂದು ಸಾಂಗ್ ಮಾಡ್ತೀರಾ, ಕಷ್ಟಪಟ್ಟು ಸಾಂಗ್ ಮಾಡ್ತೀರಾ, ಅದು ಒಂದು ಮಟ್ಟಕ್ಕೆ ಚೆನ್ನಾಗಿ ಹೋಗುತ್ತೆ ಸಾಂಗು.
ಸೊ ಯಾರೋ ಇವಾಗ ಎಕ್ಸಾಂಪಲ್ ಏನಂದ್ರೆ ಒಂದು ಸಾಂಗ್ ಅನ್ನ ತಗೊಂಡಾಗ ಅದನ್ನ ಬೇರೆ ರೀತಿಯಾಗಿ ಮಾಡಿದಾಗ ಒಬ್ಬ ಆ, ನಿಮಗೆ ಒಂದು ರೀತಿ, ಯಾಕಂದ್ರೆ ನಾನು ಅಷ್ಟೆಲ್ಲ ಕಷ್ಟಪಟ್ಟಿರ್ತೀನಿ, ನಾನು ಮಾಡಿ ಇಷ್ಟೆಲ್ಲ ಮಾಡಿ ಯಾರೋ ಒಂದು ಕ್ರೈಟ್ಸ್ ತಗೋತಾರ ಅಂದ್ರೆ ಎಷ್ಟು ನೋವಾಗುತ್ತೆ ಅಂತ. ತುಂಬ ನೋವಾಗುತ್ತೆ ಸರ್, ನಾನೇ ಅಂತಲ್ಲ, ಯಾರಿಗೆ ಇರ್ಬೋದು ತುಂಬ ನೋವಾಗುತ್ತೆ. ಆಮೇಲೆ ನಮ್ಮ ಇದರಲ್ಲಿ ಈಗ ಸೇಮ್ ಅದನ್ನು ಕಾಪಿ ಮಾಡ್ತಾರೆ ಅಂದರೆ 8 ಸೆಕೆಂಡಿಂದ 10 ಸೆಕೆಂಡ್ವರೆಗೂ ಕಾಪಿ ರೈಟ್ಸ್ ಇಲ್ಲ. ಅದ್ರ ಮೇಲೆ ಮಾಡಿದ್ರೆ ಕಾಪಿ ರೈಟ್ಸ್ ಅಂತ ಇರುತ್ತೆ, ನಾವು ಕೇಳ್ಬೋದು ನಾವು. ತುಂಬ ತುಂಬ ಯಾವ ಥರ ಬೇಜಾರಾಗುತ್ತೆ ಅಂದರೆ, ನಾವು ಕಷ್ಟ ಬಿದ್ದು ಮಾಡಿರ್ತೀವಿ ನಾವು, ಯಾರೋ ಇನ್ನೊಬ್ರು ಬಂದು ಅದನ್ನು ತಿನ್ಕೊಂಡು ಹೋಗ್ತಾರೆ, ನಮ್ಮದು ನಾವು ತಿನ್ನೋ ಅನ್ನ ಇನ್ನೊಬ್ರು ಕಿತ್ಕೊಂಡೋದಾಗ ಬೇಜಾರಾಗುತ್ತೆ ಅನ್ನೋದು ಮನಸ್ಸಲ್ಲಿ ಅನಿಸಿದ್ದು ನಿಜ ಸರ್ ನಮಗೆ. ಹೌದಾ, ನೋವಾಗುತ್ತೆ, ತುಂಬ ನೋವಾಗುತ್ತೆ. ಫಸ್ಟ್ ಸಾಂಗ್ ಬರುತ್ತೆ ಸರ್, ಸಾಂಗ್ ಬಂದಾಗ ನೀವು ಒಂದು ಸಾಂಗ್ ಅನ್ನ ಕೇಳ್ತೀರ, ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನಿಮ್ದು ಅಂತ? ಶಾಕ್ ಆಯ್ತು ನನಗೆ, ತುಂಬ ಶಾಕ್ ಆಯ್ತು ನನಗೆ. ಸೇಮ್ ಇದೆಯಲ್ಲ, ಅದು ಶಾಕ್ ಆಯ್ತು ನನಗೆ. ವಾಟ್ ನೆಕ್ಸ್ಟ್ ಏನು ಮಾಡಿದ್ರಿ ಅವಾಗ? ಅಂದ್ರೆ ಸಡನ್ಲಿ ಕೇಳಿದಾಗ ಒಂಥರ ಶಾಕ್. ಈಗ ನಂದೇ ಸೇಮ್ ಮ್ಯೂಸಿಕ್ ಇದೆ, ಸೊ ಆ ಥರ ಮಾಡ್ಬಿಟ್ಟಿದ್ದಾರೆ ಅವರು. ಫಸ್ಟ್ ನಿಮಗೆ ಫೋನಿಂದ ಒಂದು ಕಾಲ್ ಯಾರಿಗೆ ಮಾಡಿದ್ರಿ ನೀವು ಅಂತ? ಇಲ್ಲ, ನನ್ನ ಕಾಲ್ ಬಂತು, ನಾನು ಯಾರಿಗೂ ಮಾಡೋಕ್ಕೆ ಹೋಗಲಿಲ್ಲ ಸರ್. ಓಕೆ. ನನಗೆ ಕಾಲ್ಸ್ ಎಲ್ಲ ಬಂತು, ಹೀಗಾಗಿದೆ ಅಂತೆಲ್ಲ ಕೇಳಿದ್ರು. ನಾನು ಅಷ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಹೋಗ್ತಾ ಹೋಗ್ತಾ ಪ್ರೆಷರ್ ಜಾಸ್ತಿ ಆಯಿತು ನನಗೆ. ಈ ಟಿ ವಿ ಮಾಧ್ಯಮದಲ್ಲಿರ್ಬೋದು, ಟ್ರೋಲ್ಸ್ ಪ್ರೆಷರ್ ಇರ್ಬೋದು, ತುಂಬ ಅದು ಇದಾಯ್ತಾಯಿತು. ಆಮೇಲೆ ಒಂದು ಫೋನ್ ಬರೋ ಕಡೆ 10 ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಆಮೇಲೆ ಅವ್ರು ಕೇಳ್ತಾರೆ, ಏನು ಹಿಂಗೆ ಆಗ್ತಾಯಿಲ್ಲ ಕೇಳ್ತಾರೆ. ಹೌದು, ಆಗಿದೆ, ಹಿಂಗೆಲ್ಲ ಆಗಿದೆ, ಮನ್ಸು ನೋವಾಗ್ತದೆ ಅನ್ನೋದು ನಾನು ತೋಡ್ಕೊಂಡೆ ಅವ್ರ ಹತ್ರ ಎಲ್ಲ. ಬಟ್ ಅವರು ಕೂಡ ಹೇಳ್ತಾರಲ್ವಾ, ಅಂದರೆ ಈ ಫ್ಲಾಪ್ ಸಾಂಗ್ ಅನ್ನುವಂಥದ್ದು ಅದು ಅವ್ರು ರಿಲೀಸ್ ಆದಮೇಲೆ ಸ್ವಲ್ಪ ಅದು ಒಂದೆಲ್ಲ ಒಂದು ಕಡೆ ಅದೊಂದು ಆ ಸಾಂಗಿಗೆ ಒಂದು ಪ್ರಾಮುಖ್ಯತೆ ಸಿಕ್ತು, ಚೆನ್ನಾಗಿ ಹೋಯ್ತು ಅಂತ ಕೆಲವೊಂದಿಷ್ಟು ಮಾತುಗಳು ಬರ್ತಾ ಇತ್ತು. ಸೊ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಅಂತ? ಸರ್, ಫ್ಲಾಪ್ ಸಾಂಗ್ ಅಂತ ಕನ್ಸಿಡರ್ ಮಾಡೋಕ್ಕೆ ಯಾರೂ ಅಲ್ಲ ಸರ್. ಫ್ಲಾಪ್ ಸಾಂಗ್ ಅಂತ ಕನ್ಸಿಡರ್ ಮಾಡೋಕ್ಕೆ ಯಾರು ಅಲ್ಲ, ಅವ್ನು ಯಾರೇ ಆಗಿರಲಿ ಸರ್. ನಾವು ಕಷ್ಟ ಬಿದ್ದು ಮಾಡಿದಾಗ ಒಂದು ವ್ಯೂ ನೋಡಿದ್ರು ನಮಗೆ ಅದು ಕ್ಲಿಕ್ಕೆ, ನಮಗದು ಏನಕ್ಕೆ, ನಾವು ಕಷ್ಟ ಬಿದ್ದು ಮಾಡಿರ್ತೀವಿ, ನಮ್ಗೆ ಗೊತ್ತಿರುತ್ತೆ ಏನೋ ಅಂದ್ಬಿಡಂತ. ಅವನು ಯಾವನ ಮೂರನೇ ಪಾರ್ಟಿ ಫ್ಲಾಪ್ ಅಂತ ಎಷ್ಟು ನಾವು ತಲೆ ಕೆಡಿಸ್ಕೊಳ್ಳೋರಲ್ಲ ಸರ್. ಜನಗಳು ನೋಡಿದ್ದಾರೆ ಸರ್, ಜನ ಡಿಸೈಡ್ ಮಾಡ್ತಾರೆ. ಇನ್ನು ಯಾಕೆ ನಾನು ಈಗ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಈಗ ನಾವು ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತಿನ ದಿನ ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂಥದ್ದು. ನಾವು ಮಾತಾಡಿದ್ರು ಕೂಡ ವೈರಲ್ಗಳಾಗ್ತವೆ, ರಾತ್ರಿ ಹೆಸರುಗಳಾಗ್ಬಿಡ್ತವೆ. ಸೊ ಇಂಟರ್ನೆಟ್ನಲ್ಲಿ ಅದ್ರ ಕಮೆಂಟ್ ಸೆಕ್ಷನ್ ಬಾಕ್ಸ್ ಅನ್ನೋದ್ರಲ್ಲೇ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರ್ತವೆ. ಅದನ್ನ ನೋಡಿದಾಗ ಫಸ್ಟ್ ನಿಮ್ಗೆ ಏನು ಅನ್ಸುತ್ತೆ ಅಂತ? ಫಸ್ಟ್ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಖಂಡಿತವಾಗಿತ್ತು ಸರ್. ನೋಡೋಣ ಏನೇನು ಮಾಡಿರ್ತಾರೆ ಮೇಡಂತ. ಕೆಲವು ಜನ ಬೇಕಾಗ್ಬಿಟ್ಟು ಕೆಟ್ಟದಾಗ ಹಾಕಿರ್ತಾರೆ. ನನ್ನ ಪರನೂ ಇದೆ, ಬೇರೆಯವ್ರ ಪರನೂ ಇದೆ. ನನ್ನ ಪರ ನಾನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಬೋರ್ಡ್ ಅನ್ನೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್. ನಾನು ಯಾವನ್ಗೆ ಎದುರೋನಲ್ಲ ಸರ್, ಬೋರ್ಡ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಬೋಡ ಅನ್ನೋದು ರೈಟ್ಸ್ ನಿಮ್ಗೆ ಇದೆಯಾ ಹೇಳ್ಕೊಳ್ಳಿ. ನಾನು ಸಾಂಗಲ್ಲೇ ಬೋಡ ಅಂತ ಬಿಡ್ಬಿಟ್ಟಿದ್ದೀನಿ ಸರ್, ಗೊತ್ತಾ ನಿಮಗೆ? ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ ನಿನ್ನ ಚಾಮರಾಜಪೇಟೆಯಲ್ಲಿ ನೋಡಿ ಪಾರ್ಕಲ್ಲಿ ಆಟ ಆಡಿ ಒರ್ಸ್ಕೊಂಡೆ ತಲೆ ಬೋಡಿ ಅಂತ ನಾನೇ ನನಗೆ ಹೇಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಇನ್ನು ಅವ್ರು ಹೇಳೋದು ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಸರ್. ಸರ್, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಕಾಸು ಹಾಕಿರೋದು ನಾನು ಯಾವ ಸಾಂಗ್ಗೆ ಸರ್? ವೈಬಲ್ ಪಾರ್ಟಿ ಸಾಂಗ್ಗೆ. ನೀವು ಕಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದೀನಿ, ಬಟ್ ನಾನು ನೀವು ಕೇಳಿದ್ರು ಹೇಳಬೇಕು ಅಂತ ಇದೆ. ಅಮೌಂಟ್ ಹಾಕಿರೋದು ನಾನು, ಆರ್ಟಿಸ್ಟ್ಗಳು ತಂದಿರೋದು ನಾನು, ಸೆಟ್ ವರ್ಕ್ ಮಾಡಿರೋದು ನಾನು, ಪ್ರೊಡಕ್ಷನ್ ಕ್ರಿಯೇಟ್ ಮಾಡಿರೋದು ನಾನು. ಯಾವನೋ ಮೂರನೇವ್ ನನ್ನ ಬೋಡ ಅಂದ್ಬಿಟ್ಟ, ನೀನೇ ಇನ್ನೊಂದು ಕಾಪಿ ಮಾಡ್ಬಿಡ ಅಂತ ಕಮೆಂಟ್ಸ್ ಒಳಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಸರ್. ಕಷ್ಟ ಬಿದ್ದು ಮಾಡಿರೋದು ನಾನು ಸರ್. ಅವ್ರು ಬಂದು ನನಗೆ ₹1 ಕಾಸು ಹಾಕಿಲ್ಲ ಸರ್. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಸರ್. ಪವರ್ ಸರ್, ಪುನೀತ್ ರಾಜ್ಕುಮಾರ್ ಸರ್ ಒಂದು ಸಾಂಗಲ್ಲಿ ಹೇಳಿದ್ದಾರೆ ಸರ್, ಒಂದು ಸಾಂಗ್ ಲಿರಿಕ್ಸ್ ಇದೆ, ಕಾಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋರಲ್ಲ ಅಂತ ಹೇಳಿದ್ದಾರೆ. ಸತ್ಯ ಅದು. ಕೆಲಸ ಮಾಡಿದ್ರೆ ಸರ್ ಕಮೆಂಟ್ಸ್ಗಳು ಮಾಡೋದು. ಯೋಚನೆ ಮಾಡಬೇಕು, ಇವನ್ ಸಾಂಗ್ ಕಾಪಿ ಆಗಿದೆಯಲ್ಲ, ಇವನು ಇನ್ನೊಬ್ರು ಸಾಂಗ್ ಕಾಪಿ ಅಂದ್ಬಿಡಂತ ಸುಮಾರು ಜನ ಅಂದರು. ನನಗೆ ಗೊತ್ತಿಲ್ಲ ಯಾವ ಸಾಂಗ್ ಕಾಪಿ ಅಂದ್ಬಿಡೋದು, ನನಗೆ ಗೊತ್ತಿಲ್ಲ. ಬಟ್ ಇದು ಸಾಂಗ್ ಸಂಬಂಧಪಟ್ಟಿದ್ದಲ್ಲ, ಕಮೆಂಟ್ಸಿಗೆ ಸಂಬಂಧಪಟ್ಟು ಹೇಳ್ತಾ ಇದ್ದೀನಿ. ಕಮೆಂಟ್ಸ್ ಮಾಡೋರು ಮಾಡ್ತೀರಾ, ಯೋಚನೆ ಮಾಡ್ಬೇಕು ಕಮೆಂಟ್ಸ್ ಅಷ್ಟೇ ಸರ್. ಅದರಿಂದ ನಾವು ಎಷ್ಟು ಕಷ್ಟ ಬಿದ್ದಿರ್ತೀವಿ ನಮ್ಗೆ ಗೊತ್ತು ಸರ್. ಅವ್ರಿಗೇನು ಸರ್ ಕೂತ್ಕೊಂಡು 2 ಸೆಕೆಂಡ್ಗೆ ಟೈಪ್ ಮಾಡಿ ಹಾಕ್ಬಿಡ್ತಾರೆ. ಅಲ್ಲ, ಈಗ ಒಂದು ಕಮೆಂಟ್ ಅಂತ ಬರುತ್ತೆ ಸರ್. ಒಂದು ಕಮೆಂಟ್ ಅನ್ನು ನೋಡಿದಾಗ ಫಸ್ಟ್ ನಿಮಗೆ ಅಂದರೆ ಇವಾಗ ಓಕೆ ಒಂದೆಲ್ಲ ತಿಳ್ಕೊಂಡ್ಬಿಟ್ಟಿದ್ರೆ ಇವಾಗ ಒಂದು ರೀತಿ ಅರ್ಥ ಮಾಡ್ಕೊಳ್ಳೋ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಮೆಂಟ್ಗಳಂತ ಬಂದಾಗ, ಒಂದು ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿಯವ್ರು ನೋಡ್ತಾ ಇರ್ತಾರೆ, ನಮ್ಮ ಬಂಧು ಬಳಗ ನೋಡ್ತಾ ಇರ್ತಾರೆ. ಸೊ ಹಂಗ್ ನೋಡಿದಾಗ ಸಡನ್ಲಿ ಹೆಂಗ್ ಅನ್ಸುತ್ತೆ ಅಂತ? ಇಲ್ಲ, ಅವ್ರ ಫೀಲ್ ಆಗುತ್ತೆ ಸರ್. ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ನನ್ನ ಹೆಂಡತಿ ಬೇಜಾರು ಮಾಡ್ಕೋತದ್ಲು, ಅವಶ್ಯಕತೆ ಇತ್ತಾ ಇದು ನೋಡಿ, ಕಮೆಂಟ್ಸ್ ಹಂಗಿದೆ, ಈ ಥರ ಎಲ್ಲ ಆಗ್ತಾರೆ, ಅಕ್ಕ ಅಮ್ಮ ಅಂತೆಲ್ಲ ಮಾತಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು. ನಮ್ಮ ತಾಯಿನೂ ಹೇಳಿದ್ರು ಹಿಂಗೆ ಅಂತ. ಬಟ್ ನನ್ನಲ್ಲಿರೋದು ನನ್ನ ಮನಸ್ಸು ನನಗೆ ಒಪ್ಪಲಿಲ್ಲ ಸರ್. ಅವ್ನು ಯಾವನ್ಗೂ ನಾನೇ ತಲೆ ಕೆಡ್ಸ್ಕೊಬೇಕು. ಕಷ್ಟ ಬಿದ್ದು ಮಾಡ್ದೆ ನಾನು ಸರ್. ನಾನು ಕಾಸು ಹಾಕಿ ಮಾಡ್ಬೇಕಾರೆ ಅಮೌಂಟ್ ಹಾಕಿ ನಾನು ಸರ್ ಕಷ್ಟ ಬಿದ್ದಿರೋದು. ಕಮೆಂಟ್ ಮಾಡಿದ್ರು ನಂಗೆ ಅಮೌಂಟ್ ಕೊಟ್ಟಿಲ್ಲ ಬಂದ್ಬಿಟ್ಟು ನನಗೆ.
ಕರೆಕ್ಟಾ ಸರ್? Correct. ಅಮೌಂಟ್ ಅವ್ನು ಕೊಟ್ಟಿಲ್ಲ, ಅವ್ನಿಗೆ ಯಾಕೆ ನಾನು ಹೆದರ್ಕೊಬೇಕು? ಯಾವತ್ತಾದ್ರೂ ನೀವು ಅಂದ್ರೆ ಈಗ ನಮ್ಮ ರ್ಯಾಪರ್ಗಳಂದ್ರೆ ಇವಾಗ ಸಿಂಗರ್ಸ್ ಓಕೆ, ಸಿಂಗರ್ಸ್ ಅಂದ್ರೆ ಸಿನಿಮಾಗಳಿಗೆ ಮತ್ತೊಂದು ಮಗದೊಂದು ಈ ಥರದ್ದು. ಬಟ್ ಈ ರ್ಯಾಪ್ ಸಾಂಗ್ಗಳಂತ ಬಂದಾಗ ಡಿಜಿಟಲ್ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಸೌಂಡ್ ಮಾಡ್ತಾ ಇರ್ತವೆ. ನೀವಂತ ಒಂದ್ಸಲಿ ಕೂತ್ಕೊಂಡು ಅಂದ್ರೆ ಇವಾಗ ಕೆಲವೊಂದಿಷ್ಟು ಇದ್ದಾರೆ, ಅಲೋಕ್ ಅವ್ರು ಆಗಿರ್ಬೋದು, ಚಂದನ್ ಅವ್ರು ಇರ್ಬೋದು, MC ಬಿಚ್ಚು ಅವ್ರು ಆಗಿರ್ಬೋದು, ಈ ಥರದ್ದು ಸಾಕಷ್ಟು ಜನ ನೀವು ಕೂತ್ಕೊಂಡು ನಾವು ಇಲ್ಲ ನಮ್ದೇ ಆದಂತಹ ಒಂದು ಏನಾದರೂ ಒಂದು ಮಾಡ್ಕೊಳ್ಳೋಣ ಮೀನ್ಸ್. ಸೊ ನಾವು ಒಟ್ಟಿಗೆ ಕೂತ್ಕೊಂಡು ಏನಾದರೂ ಒಂದು ನಮ್ಮ ಇದರಲ್ಲಿ ಹೊಸ್ತನದ ಏನೋ ತರೋಣ ಅಂತ ನೀವೇನಾದ್ರು ಮಾತುಕತೆ ನಡೆಸ್ತಾ ಇರ್ತೀರಾ, ಅಥವಾ ಯಾರ ಜೊತೆ? ಅಂದ್ರೆ ನಿಮ್ ಟೀಮ್ ಅಂದ್ರೆ ಈಗ ರ್ಯಾಪರ್ಗಳದ್ದು ಒಂದು ಟೀಮ್? ಇಲ್ಲ, ಈಗ ನೀವು ಹೇಳಿದ್ರಿ ಹೆಸರುಗಳೆಲ್ಲ ಹೇಳಿದ್ರಿ ನೀವು, ಯಾರ್ಯಾರ ಹೆಸರು ಹೇಳಿದ್ರಿ, ಅವರೆಲ್ಲ ಬೆಳೆದಿದ್ದಾರೆ ಸರ್ ಅವರೆಲ್ಲ. ಅವರು ನಾನು ಬೆಳೆದಿಲ್ಲ. ಅವ್ರ ಮುಂದೆ ಹೋಗ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಮಾಡೋಣ ಅಂದ್ರೆ ಅವ್ರು ತಿಳ್ಕೊಳ್ಳೋದೇ ಒಂದು, ಇವನ್ ಹೆಸರು ಮಾಡ್ಕೋಬೇಕು, ನಮ್ಮ ಜೊತೆ ಬಂದು ಹೆಸರು ಮಾಡಬೇಕು ಅಂತ ಇದೆ ಅನ್ಬಿಡುತ್ತ. ಬಟ್ ನಾನು ಒಬ್ಬನೇ ಹೆಸರು ಮಾಡಬೇಕು ನನ್ನ ಆಸೆ. ಅವ್ರ ಜೊತೆ ಸೇರಿ ಅವ್ರ ಹೆಸರು ಮಾಡಿದ್ದಾರೆ, ಬಟ್ ನನಗೆ ಅಂತ ಜೊತೆಲಿ ಮಾಡಬೇಕು ಅನ್ನೋ ಹೆಸರಿಲ್ಲ. ಕಷ್ಟ ಬೀಳಿ, ಒಂದು ವರ್ಷ ಹೆಚ್ಚಿಗೆ ಆಗಲಿ, ನಾನು ನಿಂತ್ಕೊಂಡು ನಾನೇ ಸಾಂಗ್ ಮಾಡಬೇಕು ಅನ್ನೋ ಆಸೆ ಹೊರತು ಇನ್ನೊಬ್ಬ ಹೋಗ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ಜೊತೆಲಿ ಸಾಂಗ್ ಮಾಡೋದು ನನಗೆ ಗೊತ್ತಿಲ್ಲ ಸರ್. ಯುವರಾಜಾಗೆ ಉಳಿಬೇಕು ಸರ್, ಅಷ್ಟೇ ಸರ್. ಈ ಥರದ ವಿಚಾರಗಳಲ್ಲಿ ಈ ಕೌಂಟರ್ಗಳನ್ನಂತೂ ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ನೀವು ಅನ್ಕೊಂಡಿದ್ರ ನಾನು ಕೌಂಟರ್ ಕೊಡ್ಬೇಕು ಯಾರಿಗಾದ್ರು ಅಂತ? ಇಲ್ಲ ಸರ್, ಇದರಲ್ಲಿ ಖಂಡಿತವಾಗಿ ಯಾರು ಈಗಲೂ ನನ್ನ ಮನಸ್ಸಲ್ಲಿ ಕೌಂಟರ್ ಕೊಡಬೇಕು ಅಂತಲ್ಲ, ಬಟ್ ನನ್ನ ಕೌಂಟರ್ ಕೊಟ್ಟರೆ ಕೊಡಕ್ಕೆ ರೆಡಿ. ಬಟ್ ಈ ಮೊನ್ನೆ ಎಲ್ಲ ರೀಸೆಂಟ್ ಆಗೆಲ್ಲ ಆದಾಗ ನಾನು ಸಮಾಧಾನ ಇದೆ, ಯಾಕಂದ್ರೆ ಬಿಕಾಸ್ ನಾನು ಹೆಂಡತಿ ಹೇಳಿ ಕಳ್ಸಿಲ್ಲ, ಅಮ್ಮ ಹೇಳಿ ಕಳ್ಸಿದ್ರು, ಮೀಡಿಯಾ ಮುಂದೆ ಜಾಸ್ತಿ ರ್ಯಾಶ್ ಆಗೋಕೆ ಹೋಗಬೇಡ. ಬಟ್ ಅವ್ರ ಮಾತು ಮರ್ಯಾದೆ ಕೊಡಬೇಕಲ್ಲ ಸರ್, ನಾವು ಬೇರೆಯವ್ರ ಮಾತು ಬೇಡ, ನನ್ನ ಅಮ್ಮ ಮಾತು ನಾನು ಮರ್ಯಾದೆ ಕೊಡಲೇಬೇಕಲ್ಲ ಸರ್. ಯಾಕಂದ್ರೆ ನಾನು ಆ ವಿಚಾರದಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ ಸರ್, ಈಗ ಕಾಮನ್ ಪೀಪಲ್ ಏನಂತಂದ್ರೆ ಇವತ್ತಿನ ದಿನ ಹೆಂಗಂತಂದ್ರೆ ಒಂದು ಸೀನನ್ನು ನೋಡಿದಾಗ ಅಥವಾ ಒಂದು ಸಿನಿಮಾ ನೋಡಿದಾಗ ಅವನಿಗೆ ಜಡ್ಜ್ಮೆಂಟ್ ಅನ್ನೋದು ತುಂಬ ಬೇಗ ಸಿಕ್ಬಿಡುತ್ತೆ ಅವ್ರಿಗೆ, ಆಮೇಲೆ ಅಷ್ಟೇ ಬೇಗವಾಗಿ ಜಡ್ಜ್ ಮಾಡಿಬಿಡ್ತಾರೆ. ಬಟ್ ಈ ಸಾಂಗ್ಗಳನ್ನು ನೋಡಿದಾಗ ಕೂಡ ಕಮೆಂಟ್ಗಳಲ್ಲಿ ಕೂಡ ನಾವು ಅದನ್ನೇ ನೋಡಿದ್ವಿ. ಓಕೆ, ಈಗ ಜನಗಳು ಈಗ ಎಂಡ್ ಆಫ್ ದಿ ಡೇ ನೀವು ಮಾಡೋದು ಯಾರಿಗೆ ಸರ್? ಜನರಿಗೋಸ್ಕರ ಅಲ್ವಾ ಸರ್? ಈಗ ಅವ್ರು ನೋಡಿ ಅವ್ರ ಬಾಯಿಂದಾನೆ ಉತ್ತರಗಳು. ಈಗ ನೀವಿನ್ನೂ ಲೇಟಾಗಿ ನೋಡಿರಬಹುದು. ಇವತ್ತಿನ ಹೆಂಗಂದ್ರೆ ನಾವು ಒಂದು ಯಾವುದೋ ಸಾಂಗ್ ಬರುತ್ತಂದ್ರೆ ಇಲ್ಲ ಈ ಸಿನಿಮಾ ಆದ್ರದ್ದು, ಇಲ್ಲ ಇದ್ರ ಇನ್ ತೊಗೊಂಡಿದ್ದಾರೆ, ಇಲ್ಲ ಈ ಸಾಂಗ್ ಇನ್ ತಗೊಂಡಿದ್ದಾರೆ. ಸೊ ಈ ಥರದ್ದು ಬರ್ತಾ ಇರುತ್ತೆ. ಸೊ ಅಭಿಮಾನಿಗಳು ಅಂದ್ರೆ ಯಾವ ರೀತಿಯಾಗಿ ನೀವು ಅವ್ರನ್ನ ನೋಡ್ತೀರಾ? ಅಂದ್ರೆ ಮೀನ್ಸ್ ಜನಗಳ ನಿಮ್ಮನ್ನ ಈಗ ಒಂದು ಸಾಂಗ್ ನೀವು ಮಾಡ್ತೀರಾ ಅಂತಂದ್ರೆ ಯಾವ ಮೈಂಡ್ ಸೆಟ್ ಅಲ್ಲಿ ನೋಡ್ತಾ ಇರ್ತೀರಾ ಅಂತ? ಸೊ ಈಗ ಮೈಂಡ್ ಸೆಟ್ ಇರೋದು ಎಲ್ಲ ಥರ ಜಾನರ್ ಕೇಳ್ತಾರೆ ಸರ್. ಈಗ ಫೋಕು, ವೆಸ್ಟರ್ನ್, XYZ ಎಲ್ಲ ಕೇಳ್ತಿರ್ತಾರೆ. ಜನರಿಗೆ ಏನು ಬೇಕು ಅಂತ ನಮ್ಗೆ ಗೊತ್ತಾಗಿರುತ್ತೆ. ನಮಗೆ ನೀವು ಹೇಳ್ದಂಗೆ ಕಮೆಂಟ್ಸ್ಗಳು ನೋಡ್ತೀವಿ, ಆದರೆ ಈ ಥರ ಸಾಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಲ್ಲ. ಈಗ ಆಲ್ಮೋಸ್ಟ್ ಸರ್ ನೀವು ಕೇಳೋದಕ್ಕೆ ಆನ್ಸರ್ ಏನಿಲ್ಲ, ಸಿಂಪಲ್ ಸರ್. ಜಾಸ್ತಿ ಪಬ್ಗಳು ಈಗ ಎಲ್ಲ ಕಡೆ ಸುಮಾರು ಪಬ್ಗಳೆಲ್ಲ ಜಾಸ್ತಿ ವೆಸ್ಟರ್ನ್ ಸಾಂಗ್ ಓಡಿಸ್ತಾರೆ. ಹೌದು, ಅದರಿಂದ ನಾವು ವೆಸ್ಟರ್ನ್ ಸಾಂಗ್ಸ್ನ ನಾವು ಕೊಟ್ಟರೆ ಜನಗಳು ಜಾಸ್ತಿ ನೋಡ್ತಾರೆ ಸರ್. ವೆಸ್ಟರ್ನ್ ಸಾಂಗ್ ನಾರ್ಮಲ್ ಆಗಿ ಕೊಡೋಕೆ ಹೋಗ್ಬಾರ್ದು, ಜನ ಇಷ್ಟ ಆಗೋಂಗೆ ಕೊಡಬೇಕು. 2 ದಿನ ಲೇಟ್ ಆಗಲಿ, ಕೂತ್ಕೊಂಡು ಕೆಲಸ ಮಾಡೋಣ, ಜನ ಇಷ್ಟ ಅನ್ಕೊಡು ಸರ್. ನಂದು ವೈಬಲ್ ಸಾಂಗ್ ಆದ್ಮೇಲೆ ನಾನು ಯಾವುದು ಕೊಟ್ಟಿಲ್ಲ ಸಾಂಗ್. ಹೌದು, ನಾನು ಸೆಲೆಬ್ರಿಟಿ ಅಂತ ಹೇಳ್ತಲ್ಲ, ಸೆಲೆಬ್ರಿಟಿ ಅಲ್ಲ ಸರ್, ನಾರ್ಮಲ್ ಸಿಂಗರ್ ಅಷ್ಟೇ ನಾನು. ಯಾಕಂದ್ರೆ ಮಾಡಿ ಅದೊಂದು ಸಾಂಗ್, ಸೆಕೆಂಡ್ ಸಾಂಗು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಎಲ್ಲಾರ ಬಾಯಲ್ಲಿ ಬರಬೇಕು, ಪ್ರತಿಯೊಂದು ಪಬ್ಬಲ್ಲಿ ನನ್ನ ಸಾಂಗ್ ಪ್ಲೇ ಆಗಬೇಕು ಸರ್. ಆಸೆ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ನಾವು 0 ಇಂದ ಬಂದವ್ರು ಸರ್. ನಾವೇನು ಒಂದೇ ಸಲ ಲಕ್ಷಾಂತರ ರೂಪಾಯಿ ಮಾಡ್ಕೊಂಡ್ ಬಂದವರಲ್ಲ. ನಾವ್ ಈ ತರ ಮಾಡಬೇಕು ಅಂದ್ರೆ 0 ಇಂದಾನೇ ಬಂದಿದ್ದು. ನಮ್ಮ ತಂದೆ ಪೊಲೀಸ್ ಆದ್ರು, ರೈತ, ನಾನು ರೈತನ ಮಗನೇ ಹೇಳಬೇಕು ಅಂದ್ರೆ ನಾನು. ಅವರು ನಮ್ಗೆ ಇವೆಲ್ಲ ನಮ್ಮ ತಂದೆಗೆ ಇಷ್ಟ ಇಲ್ಲ, ಈ ಫೀಲ್ಡ್ಗೆಲ್ಲ ಬರೋದು. ನಮ್ಮ ತಂದೆ ರೀಸೆಂಟ್ ಆಗಿ ಡೆತ್ ಆದ್ರು ಸರ್. ನಮ್ಮ ತಂದೆ ಸಾಯ 2 ದಿನ ಮುಂಚೆ ಒಂದೇ ಅಂದಿದ್ದು, ನಿನ್ ಜೊತೆ ಕೆಲಸ ಮಾಡಿದ್ರು ಇವತ್ತು ಟಿವಿಲೆಲ್ಲ ಹಾಡ್ತಾ ಇದ್ರೆ ನೀನು ಇನ್ನು ಹೀಗೆ ಇದೆಯಾ, ನೀನ್ ಯಾವಾಗ ಟಿವಿಲಿ ಆಡ್ತೀಯ ಅಂದ್ರು. ಟಿವಿಲಿ ಆಡೋದು ಬಿಡ ಸೆಕೆಂಡ್ರಿ, ನೀನ್ ಟಿವಿಲಿ ಆಡ್ಬೇಡ ಅಂದ್ರೆ ಅವ್ರಿಗೆ ಅವ್ರ ಮನ್ಸಲ್ಲಿ ನಾನು ಸೆಲೆಬ್ರಿಟಿ ಆಗ್ಬೇಕು ಅನ್ನೋದು. ಹಾಗೆ ಆಗ್ತೀನಿ ಸರ್. ಒಂದು ಮಟ್ಟದಲ್ಲಿ ನಾನು ಹೆಂಗೋ ನನ್ನ ಸಾಂಗ್ ಮಾಡಿ, ಈ ಸಾಂಗ್ ನಂಗೆ ತುಂಬಾ ಕಾನ್ಫಿಡೆಂಟ್ ಇದೆ ಸರ್. ಕಳೆದೋಗ್ಬಿಟ್ಟೆ ಕಣದು ತುಂಬಾ ಕಾನ್ಫಿಡೆಂಟ್ ಇದೆ. ವೈಬಲ್ ಸಾಂಗ್ ಏನಂತ ಬಂತು, ಕಳೆದೋಗ್ಬಿಟ್ಟೆ ಕಣೆ, ಅದು 3 ವರ್ಷ ಆದ್ಮೇಲೆ ನಾನು ಮಾಡಿದೆ. ಆ ಸಾಂಗ್ ಇಲ್ಲೂ ರೆಡಿ ಇದೆ ಹತ್ರ. ಏನಂದ್ರೆ ಸರ್, ಕೆಲವು ಜನ ಬೆಳೆದಿರ್ತಾರೆ, ಪ್ರೊಡ್ಯೂಸರ್ ಮಾಡ್ತಾರೆ. ನಾವ್ ಯಾರು ಗೊತ್ತು ಅಂದ್ರೆ ನಮ್ ಪ್ರೊಡ್ಯೂಸರ್ ಮಾಡ್ತಾರೆ ಸರ್. ನಾವೇ ಕಾಸು ಹಾಕೋಬೇಕು, ನಾವೇ ಮಾಡ್ಬೇಕು ಅಷ್ಟೇ, ನೀನೇನು ಇಲ್ಲ. ಪ್ರೊಡ್ಯೂಸರ್ ಸಿಕ್ಕರೆ ನಮ್ ಪುಣ್ಯ ಅನ್ಕೊಬೇಕು. ನಮ್ಗೆ ಯಾರು ಪ್ರೊಡ್ಯೂಸರ್ ಸಿಕ್ಕಿಲ್ಲ. ಅದೇ ನಾವ್ ಒಂದ್ ಹೇಳ್ತಾರೆ ಗೊತ್ತಾ, ಡಾಲಿ ಸರ್, ಬಡವ್ರ ಮಕ್ಳು ಬೆಳ್ಸಪ್ಪ ಅಂತ. ಬಡವ್ರ ಅಂದ್ರೆ ದುಡ್ಡು ಅಲ್ಲ, ಕಲಾವಿದನಲ್ಲಿ ಬಡವಾಗಿರ್ತಾನ, ಅಂತವ್ನು ಬೆಳಿಬೇಕಂತ ನಮ್ಮ ಆಸೆ ಸರ್. ಹೆಸರು ಮಾಡ್ಬೇಕು, ನಾನೇ ಅಂತಲ್ಲ, ಎಲ್ಲರೂ. ಬನ್ನಿ ಹಾಗಾದ್ರೆ ವೈಬಲ್ ಯುವರಾಜ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಇನ್ನು ಮಾತಾಡ್ತಾ ಹೋಗೋಣ. ಈಗ ಏನಂದ್ರೆ ಸರ್, ಈಗ ಯಾಕಂದ್ರೆ ಈ ಸಾಂಗ್ ಅಂದ್ರೆ ಇವತ್ತಿನ ಮಟ್ಟದಲ್ಲಿ ನಾವು ನೋಡ್ತಾ ಇದ್ರೆ ಈ ರ್ಯಾಪ್ ಸಾಂಗ್ ಇರ್ಬೋದು, ಆಲ್ಬಮ್ ಸಾಂಗ್ಗಳಿರ್ಬೋದು, ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸಿನಿಮಾಗೂ ಆ ರೇಂಜ್ ಆಗಿರೋದು. ಬಟ್ ಆ ಮಟ್ಟಕ್ಕೆ ಒಬ್ಬ ನಿರ್ಮಾಪಕನ್ನ ಹಿಡಿದು ಸಾಂಗ್ ಮಾಡುವಂಥದ್ದು ಇರ್ಬೋದು, ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮ್ಗೆ? ಸರ್, ಚಾಲೆಂಜಿಂಗ್ 100%. ಯಾರೇ ಈಗ ನಿರ್ಮಾಪಕನ ಹಿಡಿಬೇಕು, ಯಾರು ಸುಮ್ಮನೆ ದುಡ್ಡು ಹಾಕಲ್ಲ, ರಿಟರ್ನ್ ಕೇಳ್ತಾರೆ ಅವರು. ಅದಕ್ಕೆ ನಾವು ಸ್ಪಾನ್ಸರ್ಶಿಪ್ ಹಿಡ್ಕೊಬೇಕು.
ಅದರ Okay. ಕಂಪ್ನಿಗಳು ಅದು ಹ್ಮ್. ಇದು ಅಂದರೆ ಕಂಪ್ನಿ ಅಂತ ಹೇಳಿದಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಹೋಗುತ್ತೆ. ಆಮೇಲೆ ಏನು ಯೂಟ್ಯೂಬ್ ಚಾನಲ್ ಬರೋದು ಅವರೇ ತೊಗೊಳ್ಳಿ ನಮಗೇನು ತೊಂದರೆ. ಸರ್ ನನ್ನ ಇಂಟೆನ್ಷನ್ ಇಷ್ಟೇ ಸರ್, ನಮ್ಗೆ ಈಗ ಸದ್ಯಕ್ಕೆ ಯಾರೂ ಮಾಡಲ್ಲ ಸರ್, ಮಾಡಿದ್ರೆ ನಮ್ಮ ಪುಣ್ಯ ಅಂತ ಅನ್ಕೊಬೇಕು. ಈ ಸಾಂಗ್ ಗೆಲ್ಲುತ್ತೆ ಸರ್, ಹ್ಮ್. ಬಟ್ ನೆಕ್ಸ್ಟ್ ನನ್ನ ಪ್ರೊಡ್ಯೂಸರ್ ಬರ್ತಾರೆ ಸರ್ ನನಗೆ. ಹ್ಮ್ ಹ್ಮ್. ಆ ಮಟ್ಟದಲ್ಲಿ ಸಾಂಗ್ ಮಾಡಬೇಕು ಅಂತ ನಾವು ಇದು ಕಳೆದೋಗ್ಬಿಟ್ಟೆ ಕಣೇನ. ಬಟ್ ಸ್ಟಾರ್ಟಿಂಗ್ ಯಾರು ಅಲ್ಲ ಇವಾಗ ಯಾರು ಬರ್ಲಿಲ್ವಾ ನಿಮ್ಗೆ? ಇದೆಲ್ಲ ಆಯ್ತಲ್ಲ, ಹ್ಮ್. ಈಗ ನೀವು ಆಲ್ರೆಡಿ ಇವಾಗ ಎಲ್ಲ ತುಂಬಾ ಫೇಮಸ್ ಆಗ್ಬಿಟ್ರಿ ನೀವು ಮೀನ್ಸ್ ಇದರಲ್ಲಿ. ಸೊ ಈ ಸಾಂಗ್ ನೋಡಿದ್ಮೇಲೆ ಇಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಇಲ್ಲ, ಇನ್ನೊಂದು ಕೆಲವು ಸಾಂಗ್ ಜನ ಮಾಡು. ಬಂದಿದ್ದಾರೆ ಸರ್, ಹಾ. ಕೆಲವು ಜನ ಬಂದಿದ್ದಾರೆ, ಮೀಟಿಂಗ್ಸ್ ನಡೀತದೆ. ನಾನು ನಮ್ಮ ಹ್ಮ್. ಪ್ರೇಮ್ ಡ್ಯಾನ್ಸ್ ಮಾಸ್ಟರ್ ಇಬ್ರು ಸೇರಿ ಹ್ಮ್. ಕುತ್ಕೊಂಡು ಅದನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ನಾವು. ನಾವೇ ಅವರು ಅವರು ಕೇಳ್ತಾರೆ, ಸಿಗ್ತೀವಿ ಜೊತೆಲಿ. ಹ್ಮ್. ಇನ್ನು ಅದು ಕೂಡ್ ಬಂದಿಲ್ಲ, ಮಾಡಬೇಕು ಅಂತ ಇದೆ. ಹ್ಮ್. ಏನ್ ಮಾಡಬೇಕು ಎಂತ ಮಾಡಬೇಕು ಕೂಡ್ ಬಂದಿಲ್ಲ. ಹ್ಮ್. ನಮಗೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕಲ್ಲ ಸರ್. ಇಲ್ಲ ನನ್ನ ಸಾಂಗ್ ಈ ಥರದ್ದು ಆಯಿತು, ಬಟ್ ನನ್ನಲ್ಲಿ ಏನೋ ಒಂದು ಕೊರಗಿದೆ, ನನಗೆ ಇವತ್ತು ನಾನು ಇನ್ನು ಹೇಳ್ಕೋಬೇಕು ಅನ್ನುವಂಥದ್ದಾದರೆ, ಅಂದರೆ ಆ ವ್ಯಕ್ತಿಯ ಒಂದು ಸಾಂಗ್ ವಿಚಾರವಾಗಿ ಹೇಳೋದಾದರೆ ನಿಮ್ಮ ಒಂದು ಮನಸ್ಸಿನ ಭಾವನೆ ಅಂದ್ರೆ ನನ್ನ ಸಾಂಗ್ ಹೌದು. ಬಗ್ಗೆ ಆ ವಿಚಾರ ಆಯ್ತಲ್ವಾ? ಹೌದು. ಅದಾದ್ಮೇಲೆ ಇಲ್ಲ ನಿಮ್ಮ ಮೈಂಡಲ್ಲಿ ನನಗೆ ಏನೋ ಒಂದು ಹೇಳ್ಬೇಕು ನಾನು ಅವ್ರಿಗೆ, ಮೀನ್ಸ್ ಅಷ್ಟು ನಾನು ಏನೋ ಮಾಡಿದ್ದೆ ಬಟ್ ಅದೊಂದು ಹಿಂಗೆ ಆಗ್ಬಿಡುತ್ತೆ ಇವಾಗ, ಬಟ್ ನಾನು ಅವ್ರಿಗೇನಾದರೂ ಹೇಳಬೇಕು ಅನ್ನೋದಾದರೆ. ಅವ್ರಿಗೆ ಹೇಳ್ಬೇಕು ಅಂತ ಏನಿಲ್ಲ ಸರ್ ಮನಸ್ಸಲ್ಲಿ. ಹ್ಮ್. ಖಂಡಿತವಾಗ್ಲೂ ಏನಿಲ್ಲ. ಹ್ಮ್ 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 ಹ್ಮ್. ಮಾಡಿದ್ದಾರೆ, ಆಗೋಗ್ಬಿಟ್ಟಿದೆ ಹ್ಮ್. ಅಂತ ಅವ್ರ ಮೈಂಡಲ್ಲಿದೆ. ಅಲ್ಲ ಅವ್ರೇನೋ ವಾಪಸ್ ಏನು ಹೇಳಿಲ್ವಾ ನಿಮಗೆ? ಏನ್ ಸರ್? ಅಂದ್ರೆ ಆ ವಿಚಾರವಾಗಿ ಮತ್ತೇನು ಮಾತಾಡಲಿಲ್ವಾ ನೀವು ಅಂತ? ಅಲ್ಲ ಯಾಕೆ ಸೈಲೆಂಟು ಅಂತ ನಾನು ಹೇಳಿದ್ದೆ. ಸೈಲೆಂಟ್ ಏನಿಲ್ಲ ಸರ್, ಖಂಡಿತವಾಗ್ಲೂ ಸೈಲೆಂಟ್ ಇಲ್ಲ. ಅಲ್ಲ ಯಾಕಂದ್ರೆ ಒಬ್ಬ ಕಾಮನ್ ಪೀಪಲ್ಗೆ ಅನ್ಸುತ್ತೆ ಇವಾಗ ಹ್ಮ್. ಈ ಥರ ಆದಾಗ ಎಲ್ಲ ಒಂದು ಕಡೆ ಈ ನಾನೇ ಒಂದು ಸಾಂಗ್ ಏನೋ ಮಾಡಿದ್ ನನಗೇನೋ ಒಂದು ಆಗಿದೆ, ನಂದೇನೋ ಇನ್ನೊಬ್ರು ಏನೋ ಮಾಡ್ತಾರೆ ಅಂದ್ರೆ ನನಗೂ ಎಲ್ಲೋ ಒಂದು ಕಡೆ ಅನ್ಸುತ್ತಲ್ಲ, ಬಟ್ ಆ ವಿಚಾರವಾಗಿ ಅವರು ಆ ಕಡೆಯಿಂದ ರಿಯಾಕ್ಟ್ ಬೇಕಲ್ಲ, ರಿಯಾಕ್ಷನ್ ಬೇಕು. ಈಗ ಅಟ್ಲೀಸ್ಟ್ ನನ್ನನ್ನು ನನ್ನ ಇದನ್ನ ಮಾಡ್ಕೊಳ್ಳೋದಕ್ಕೆ, ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನನ್ನಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇರಲೇಬೇಕಾಗ್ತದೆ, ರೈಟ್? ಸೊ ಅವ್ರು ಹೇಳಿದಾಗ ಮೀನ್ಸ್ ನೀವು ಕೇಳ್ತೀರಲ್ವಾ, ಕೇಳಿದಾಗ ಅವ್ರ ಕಡೆ ರೆಸ್ಪಾನ್ಸ್ ಹೆಂಗೆ ಅಂತ ನಾನು. ಅವ್ರು ಹೇಳ್ತಾರೆ, ನಾನು ಈ ಥರ ಶ್ರುತಿಲಿ ಈ ಥರ ಮಾಡಿದ್ದೆ, ಟ್ಯೂನು ಸೇಮೇ ಇದೆ. ಅವರು ಹೇಳ್ತಾರೆ ಟ್ಯೂನ್ ಸೇಮೇ ಇದೆ, ಬಟ್ ಈ ಥರ ಇದೆ ಅಂತ ನನಗೂ ಗೊತ್ತಿರಲಿಲ್ಲ, ನಿಮ್ಮ ಸಾಂಗ್ ನೋಡಿರಲಿಲ್ಲ ಅಂತ ಅಂದರು. ಈಗ ನಾವು ಅದನ್ನು ದೊಡ್ಡ ಗಲಾಟೆ ಮಾಡ್ಕೊಳ್ಳೋದು ಬೇಡ, ದೊಡ್ಡದು ಆಗ್ಬಿಟ್ಟಿದೆ ಆಲ್ರೆಡಿ, ನಾನು ಇನ್ನೂ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಅವರು ಅಂದರು. ನಾವು ಯೋಚನೆ ಮಾಡಿದಾಗ ನನ್ನ ಜೊತೆಲಿರೋರು ಸ್ವಲ್ಪ ಜನ ದೊಡ್ಡದು ಮಾಡ್ಕೊಬೇಡಿ ಅಂತ ಅಂದರು ಸರ್. ಅವ್ರ ಹೋರಾಟ ಅವ್ರು ಮಾಡ್ತಾವ್ರು, ನನ್ನ ಹೋರಾಟ ನಾನು ಮಾಡ್ತಾ ಇದ್ದೀನಿ ಸರ್. ಎಲ್ಲಿವರೆಗೂ ಬಂದಿದೆ ಈಗ ಅಂತ? ಕಾಪಿರೇಟ್ಸ್ ಎಲ್ಲ ಆಗಿದೆ ಸರ್. ಓಕೆ, ವಾಟ್ ನೆಕ್ಸ್ಟ್? ನೋಡೋಣ ಏನು ಡಿಸೈಡ್ ಆಗುತ್ತೆ ಅಂತ ಸರ್, ಯಾಕಂದ್ರೆ ನಾವು ಕೊಟ್ಟಿದ್ದೀವಲ್ಲ ಕಾಪಿರೇಟ್ಸ್, ಏನು ಡಿಸೈಡ್ ಆಗುತ್ತೆ ಆಗಲಿ ಸರ್. ಅಂದರೆ ಬಟ್ ನೀವು ರೆಡಿ ಇದ್ದೀರಾ? ಅವರು ರೆಡಿ ಇದೆ, ನಾವು ರೆಡಿ ಸರ್, ಇಬ್ರು ರೆಡಿ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಷ್ಟೇ. ಹೌದು ಸರ್. ಸೊ ನಿಮ್ಗೊಂದು ನಂಬಿಕೆ ಇದೆ? ನಂಬಿಕೆ, ಆಮೇಲೆ ನನಗೆ ಅಲ್ಲಿ ಅವ್ರ ಮೇಲೆ ನಂಗೆ ವೈಯಕ್ತಿಕ ದ್ವೇಷ ಅಂತ ಇಲ್ಲ ಸರ್, ನಾವು ಹೊಡೆದಾಡ್ತಾ ಸಾಂಗ್ ಬಗ್ಗೆ ಅಷ್ಟೇ. ಯಾಕಂದರೆ ನೀವು ಅವಾಗಲೇ ಹೇಳ್ತಾ ಇದ್ರಲ್ಲ ಮಿಡ್ಲ್ ಕ್ಲಾಸ್ ಅನ್ನುವಂಥದ್ದು. ಈಗ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ನು ಏನಂತಂದರೆ ಅವ್ನಿಗೆ ಊಟದ್ದು ಚಿಂತೆ ಇರುತ್ತೋ ಏನೋ ಗೊತ್ತಿಲ್ಲ, ಒಂದು ಹೆಸರು ಮಾಡಬೇಕು, ಅದು ಬೆಳಿಬೇಕು ಅನ್ನೋದು ತುಂಬಾ, ಯಾಕಂದರೆ ಅವ್ನ ಮೈಂಡಲ್ಲಿ ಅವ್ನ ಕನಸು ಮನಸ್ಸಲ್ಲೂ ಅದೇ ಓಡ್ತಾ ಇರುತ್ತೆ, ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಮಾಡ್ಬೇಕು. ಬಟ್ ಕೆಲವೊಂದಿಷ್ಟು ಈ ದುಡ್ಡಿನ ಸಮಸ್ಯೆಗಳಿರ್ಬೋದು, ಕೆಲಸದ ಸಮಸ್ಯೆಗಳಿರ್ಬೋದು, ಮತ್ತೊಂದು ಮಗದು ಈ ಥರ ಇದ್ದಾಗ, ಯಾಕಂದ್ರೆ ಇವತ್ತು ಬೆಳೆದು ನಿಂತಂಥವ್ನು ಕೂಡ ತುಂಬ ಕೆಳಮಟ್ಟದಿಂದ ಬಂದಂಥವನೇ. ಯಾಕಂದ್ರೆ ಇಲ್ಲಿ ಯಾರೋ ರಾತ್ರೋರಾತ್ರಿ ಸ್ಟಾರ್ ಆದವಲ್ಲ, ಹೌದು ಸರ್, ಹೌದು ಅಲ್ವಾ ಸರ್? ಸೊ ಈ ಒಂದು ನಿಟ್ಟಲ್ಲಿ ನೋಡುವಂಥದ್ದಾದರೆ, ಸೊ ಒಂದು ನಿಮ್ಮ ಒಂದು ಪ್ಲ್ಯಾನ್, ಈಗ ಪ್ರತಿಯೊಬ್ಬನಿಗೂ ಒಂದು ಪ್ಲ್ಯಾನ್ ಇರುತ್ತೆ ಸರ್, ನಾನು ಹಿಂಗೆ ಹೋಗ್ಬೇಕು. ನೀವು 20-21 ವರ್ಷದಿಂದ ಇದ್ದೀರಾ ಇಂಡಸ್ಟ್ರಿ, ಮೀನ್ಸ್ ನಿಮ್ಮ ಒಂದು ಫೀಲ್ಡಲ್ಲಿ, ಆರ್ಕೆಸ್ಟ್ರಾ ಫೀಲ್ಡ್ ಆಗಿರ್ಬೋದು, ಈ ಸಾಂಗ್ಸ್ ಇರ್ಬೋದು, ಇದರಲ್ಲಿ ಇರ್ಬೋದು. ಸೊ ಏನು ಅಂದರೆ ನಿಮ್ಮ ಮೈಂಡಲ್ಲಿ ಒಂದು ನನಗೆ ಇಲ್ಲಪ್ಪ, ನನಗೆ ಹಿಂಗೆ ಇದೆ, ನಾನು ಹಿಂಗೆ ಬದುಕಬೇಕು ಅಂತ ಅನ್ನೋದು ಆದರೆ ಯಾವ ರೀತಿ ಬದುಕಬೇಕು ಅಂತ ನೀವು? ಸರ್, ನನ್ನ ಬದುಕೇ ಇರೋದು ಬಂದ್ಬಿಟ್ಟು ಕಲೆ ಮೇಲೆ. ನೀವು ಆವಾಗಲೇ ಹೇಳಿದ್ರಿ, ಯಾರಾದ್ರೂ ದುಡ್ಡಿರಲ್ಲ, ಬೆಳಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ. ಹೌದು ಸರ್, ಕಲೆಗಾರರಿಗೆ ಪ್ರತಿಯೊಬ್ಬರಿಗೂ ಆಸೆ ಇರ್ತೀವಿ ಸರ್. ನಾನು ಬೆಳಿಬೇಕು ಅನ್ನೋದೇ ಆಸೆ ಇರ್ತಿದ್ದೆ, ನಾವು ಬೆಳಿಬೇಕು ಅಂತ ಇರಲ್ಲ, ನಾನು ಬೆಳಿಬೇಕು ಅಂತಲೇ ಪ್ರತಿಯೊಬ್ಬರಿಗೆ ಆಸೆ. ಯಾಕಂದರೆ ಕಲೆ ಯಾರ ಅಪ್ಪನ ಸೊತ್ತಲ್ಲ ಸರ್, ಖಂಡಿತ ಅಲ್ಲ, ಇದು ನಿಜ, ನಿಮ್ಗೆ ಗೊತ್ತಿದೆ. ಕಲೆ ಯಾರ ಅಪ್ಪನ ಸೊತ್ತಲ್ಲ. ಪ್ರತಿಯೊಬ್ಬ ಕಲಾವಿದಿಗೂ ನಾನು ಬೆಳಿಬೇಕು, ನಾನು ಈ ಮಟ್ಟಕ್ಕೆ ಹೋಗ್ಬೇಕು, ನಾನು ಈ ಥರ ಸಿಂಗರ್ ಆಗಬೇಕು, ನಾನೊಬ್ಬ ಡ್ಯಾನ್ಸರ್ ಆಗಬೇಕು, ನಾನೊಬ್ಬ ಪೇಂಟಿಸ್ಟ್ ಆಗಬೇಕು, ಪೇಂಟ್ ಮಾಡೋನಾಗಬೇಕು, ನಾನೊಬ್ಬ ಕ್ಯಾಮ್ರಾಮ್ಯಾನ್ ಆಗಬೇಕು, ನಾನೊಬ್ಬ ಆ್ಯಂಕರ್ ಆಗಬೇಕು, ಒಬ್ಬ ಡ್ಯಾನ್ಸರ್ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರ್ತಿದೆ. ಬಟ್ ಬೆಳೆಸೋರು ಯಾರು ಇರಲ್ಲ ಸರ್. ಹಂಗಂದ್ಬಿಟ್ಟು ನಾವು ಕುಗ್ಗಕ್ಕೆ ಹೋಗ್ಬಾರ್ದು ಸರ್. ನಮ್ಮ ವಿಲ್ ಪವರ್ ಮೇಲೆ ನಾವು ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹೋರಾಡಬೇಕು ಸರ್. ಹೋರಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ನಾವು ಖಂಡಿತವಾಗ್ಲೂ ಕುಗ್ಬಾರ್ದು ಸರ್, ಅಷ್ಟೇ ನನ್ನ ವಿಚಾರದಲ್ಲಿ ಮಾಡಬೇಕು ಸರ್. ಈಗ ಏನು ಗೊತ್ತಾ ಇವಾಗ ಸರ್, ಹೊರಗಡೆ ಇದ್ದಂಥವ್ರು ಸಾಕಷ್ಟು ನೀವು ಅವರ ಸ್ಟಾರ್ಟಿಂಗಲ್ಲೇ ನಾವು ಮಾತಾಡ್ತಿದ್ವಿ, ಕಮೆಂಟ್ಗಳಿರಬಹುದು. ಅಂದರೆ ಈಗ ಒಬ್ಬ ವ್ಯಕ್ತಿ ಮೇಲೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ, ಅವನು ಬೆಳೀತಾ ಇದ್ದಾನೆ ಅಂದರೆ, ಇಲ್ಲ ಅಂತಂದರೆ ತುಳಿಯೋ ಪ್ರಯತ್ನಗಳು ನಡೀತಾನೆ ಇರುತ್ತೆ. ತುಳಿಯುವಂತಹ ವ್ಯಕ್ತಿಗಳಿಗೆ ಏನು ಹೇಳ್ತೀರಾ ನೀವು?
ಸರ್ ಜೊತೆಲಿರೋ ತುಳಿತಾರೆ ಸರ್ ನಮಗೆ. ನಾನು ಓಪನ್ ಆಗಿ ಹೇಳ್ತೇನೆ ನಿಮ್ಮ ಟಿ ವಿ ಮುಖಾಂತರ, ಜೊತೆಲಿರೋರು 10 ಜನದಲ್ಲಿ ಒಬ್ಬ ತುಳಿಯೋನೇ ಇರ್ತಾನೆ ನಮ್ಮ ಜೊತೆಗೆ. ಓಕೆನಾ? ನಾನು ಒಂದು ಹೇಳೋದಷ್ಟೇ, ನಿಮ್ಮ ಕೈಲಿ ಬೆಳೆಯೋಕ್ಕಾಗಲಿಲ್ವಾ ಸುಮ್ಮನೆ ಎದ್ದು ಬಿಡ್ರಿ, ಬೆಳೆಯೋನ್ಗಾರು ಬಿಟ್ಬಿಡ್ರಿ. ಇಲ್ಲ ನೀವು ಬೆಳಿತೀರಾ, ಹಠ ಛಲದಲ್ಲಿ ಬದುಕಿ, ಹಠ ಛಲದಲ್ಲಿ ಹೋರಾಟ ಮಾಡಿ, ಗೆಲ್ತೀರಾ ನೀವು ಬಂದೇ ಬಿಡ್ತೀರಾ ಅಷ್ಟೇ. ನಾವು ಇನ್ನೂ ಗೆದ್ದಿಲ್ಲ ಸರ್, ನಾವು ಗೆಲ್ಲಬೇಕು ಅಂತಲೇ ಹೋಗ್ತಾ ಇದ್ದೀವಿ. ಬಟ್ ಹಂಗಂಬಿಟ್ಟರೆ ಇನ್ನೊಬ್ಬನ ತುಳಿದು ಹೋಗ್ತಾ ಇಲ್ಲ, ಇನ್ನೊಬ್ರ ಮೇಲೆ ಕಣ್ಣಕ್ಕೆ ಹೋಗ್ತಾ ಇಲ್ಲ. ಇಷ್ಟೇ ನಿಮ್ಗಳಿಗೆ ಹೇಳೋದು. ಯಾರು ಈ ಬೆಳೆಯೋರ್ಗೆ ಇಷ್ಟಪಡೋದಲ್ಲ ಅಂಥವ್ರಿಗೆ ಹೇಳೋದು ಒಂದೇ, ಮತ್ತೆ ಹೇಳ್ತೀನಿ, ನಿಮ್ಮ ಕೈಲಿ ಆಗ್ಲಿಲ್ವಾ ಬಿಟ್ಬಿಡಿ ಸರ್, ದಯವಿಟ್ಟು ನಿಮ್ಮ ಕೈಲಿ ಆಗ್ಲಿಲ್ಲ ಬಿಟ್ಬಿಡಿ. ಇನ್ನೊಬ್ಬನ ಹೊಟ್ಟೆ ಮೇಲೆ ಹೊಡೆದು, ಅವನ ಜೀವನದ ಮೇಲೆ ಹೊಡೆದು, ನೀವು ಯಾವ ಕಾರಣಕ್ಕೂ ನೀವು ಗೆಲ್ಲೋರ್ಗಾರು ಬಿಟ್ಬಿಟ್ರೆ ಅಟ್ಲೀಸ್ಟ್ ನಾವ್ರಿಗೆ ಗೆದ್ಕೊಂಡು ಹೋಗ್ಬಿಡ್ತಿದೆ ಸರ್. ಏನಿಲ್ಲ, ಈ ಕಾಂಟ್ರವರ್ಸಿ ಆಡಿದಾಗ ನಮ್ಮ ಜೊತೆಗಿರೋ ತರ ಮಾತು ಬಿಟ್ಬಿಡ್ರು ಸರ್. ಯಾಕೆ ನನ್ಗೆ ಗೊತ್ತಿಲ್ಲ, ನನ್ನ ಕಾಂಟ್ಯಾಕ್ಟ್ಸ್ ಇಲ್ಲ ನನಗೆ ಇವಾಗ. ಯಾರು ಹ್ಮ್ ನನ್ನ ಕಾಂಟ್ಯಾಕ್ಟ್ಸ್ ಇಲ್ಲ ಸರ್, ನಮ್ಮೂರೇ ನನ್ನ ಕಾಂಟ್ಯಾಕ್ಟ್ಸ್ ಇಲ್ಲ ಸರ್. ಅಲ್ಲಿ ಏನ್ ಕಾರಣ ಅಂತ ಗೊತ್ತಿಲ್ಲ ಸರ್, ಈಗಲೂ ಕ್ವಶನ್ ಆಗೇ ಉಳಿದಿದೆ. ನಮ್ದು ದೊಡ್ಡ ಟೀಮ್ ಸರ್, ಹ್ಮ್ ಅದ್ರ ಅರ್ಧ ಜನ ಜೊತೆ ಮಾತುಕತೆ ಇಲ್ಲ ಸರ್. 100 ಜನ 50 ಜನ ಮಾತೇ ಇಲ್ಲ ಸರ್ ಹತ್ರ. ನನ್ಗೆ ಗೊತ್ತಿಲ್ಲ ಏನಕ್ಕೆ ಅಂದ್ಬಿಟ್ಟಂತ. ನಾನು ಕೇಳುವಂತಹ ಪ್ರಯತ್ನ ಮಾಡಿ ಯಾರನ್ನೂ ಕರೆದಿಲ್ಲ, ಒಬ್ನೇ ನಿಂತ್ಕೊಂಡೆ. ನಾನು ಒಬ್ನೇ ನಿಂತ್ಕೊಂಡು ಹೋರಾಡಿದ್ ಸರ್. ನಾನು ನೀನ್ ನನ್ನ ಜೊತೆ ಬಾ ನಿಂತ್ಕೊ ಅಂತ, ನನ್ನ ಜೊತೆಗಿರೋ ಸಂತು ಅಂತ ಒಬ್ಬ ಹುಡುಗ ಇರ್ತಾನೆ, ಅವನು ಕರೆದಿಲ್ಲ. ನಾನು ಇಂಡಿಯಮ್ ಜೊತೆ ಇರ್ತಾನೆ, ಇವತ್ತು ಇಲ್ಲ ತುಮಕೂರ್ಗೆ ಹೋಗಿದ್ದಾನೆ, ಯಾರನ್ನೂ ಕರೆದಿಲ್ಲ. ಪ್ರಾಬ್ಲಮ್ ಆಗಿ ನನ್ಗೆ ಒಬ್ಬನಿಗೆ ಆಗ್ಬೇಕು, ಯಾರಿಗೂ ಆಗ್ಬಾರ್ದು ಸರ್. ನನಗೂ ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಿದ್ದಾರೆ, ಯಾರನ್ನೂ ಕೇಳಕ್ ಹೋಗಿಲ್ಲ ಸರ್. ನಾನು ಒಬ್ಬನೇ ಅಂದ್ಕೊಂಡೆ. ಹೋಗ್ತಾ 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 ಎಲ್ಲರೂ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್ ನನಗೆ. ಇವರ ಸರ್ ನಿಮ್ದು ಹೀಗಿದೆ ಅಂತ. ನಮ್ಮ ಜೊತೆ ನನ್ಗೆ ಕಾಲ್ ಮಾಡಲಿಲ್ಲ ಸರ್. ಓಕೆ. ಅವನ ವೈಫ್ ನಮ್ಮ ಅಮ್ಮ ಅಂದ್ರು, ಇಷ್ಟ ತಿಳ್ಕೊಬೇಕು ನಿನ್ನ ಜೊತೆ ಇರೋರ ಬಗ್ಗೆ ಅಂತ. ಅದೊಂದು ತುಂಬಾ ಬೇಜಾರಿದೆ ಸರ್. ನಾವು ಅವ್ರ ಜೊತೆ ಎತ್ಕೊಂಡು, ಅವ್ರು ನಮ್ಮ ಜೊತೆ ಎತ್ಕೊಂಡು, ಕೊನೆ ಮೂಮೆಂಟ್ ಅಲ್ಲಿ ಕೈ ಬಿಟ್ಬಿಟ್ರಲ್ಲ ಅನ್ನೋದು ಬೇಜಾರು ಅಷ್ಟೇ. ಯಾಕಂದ್ರೆ ನಿಜ ನೀವು ಹೇಳಿದ್ದು, ನಾವು ಸುಮಾರು ವ್ಯಕ್ತಿಗಳನ್ನ ನಾವು ನಂಬ್ತೀವಿ. ಎಲ್ಲಿ ಆ ನಂಬಿಕೆಗೆ ದ್ರೋಹ ಅಂತ ಆದಾಗ ಮನುಷ್ಯ ತುಂಬಾ ಕುಗ್ತಾನೆ ಅಲ್ವಾ. ಆ ಕುಗ್ದಾಗ ಮನುಷ್ಯನಿಗೆ ಜೀವನದ ಅರ್ಥಗಳು, ಪಾಠಗಳು, ಆ ಹಳೆ ನೆನಪುಗಳನ್ನು ನೆನಪು ಮಾಡ್ಕೊಂಡಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಆ ನೋವುಗಳು ಮತ್ತೆ ಮರುಕಳಿಸ್ತಾ ಇರ್ತವೆ. ನೋವಾಗುತ್ತೆ ಸರ್ ಅಲ್ವಾ. ಕುಗ್ಗಿಲ್ಲ, ಯೋಚನೆ ಮಾಡಿದೆ ನಾನು, ಏನಕ್ಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದೆ. ಅವ್ರ ಹತ್ರ ನನಗೆ ಕೆಲಸ ಬೇಕಾಗಿತ್ತು, ನನ್ನ ಜೊತೆ ಮಾಡ್ಕೊಂಡಿದ್ರು. ಏನೋ ಆ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅವ್ರಿಗೆ, ನಾನು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಸುತ್ತೆ ಅಂತ ನನ್ನ ಮೈಂಡ್ ನಾನೇ ಕ್ವಶನ್ ಮಾಡ್ಕೊಂಡು ಹಾಕೊಂಡೆ. ಬಟ್ ಅನಿಸ್ತು ಹಂಗಂಬಿಡೋದು. ಯಾರು ಮಾತಾಡಿದ ಇಷ್ಟ ನಾನು ಊಟ ಮಾಡ್ದಾಗಿಲ್ಲ ಸರ್, ನಿದ್ದೆ ಮಾಡ್ದಾಗಿಲ್ಲ. ನನ್ನ ಸಾಂಗ್ ಏನು ಮಾಡಬೇಕು ಇವತ್ತೇ ನಿಮ್ಮ ಟಿ ವಿಲಿ ಹೇಳ್ತಾ ಇದೀನಿ, ಯಾವ ಚಾನಲ್ ಹೇಳಿಲ್ಲ ಅಂದರೆ ಬೇರೆ ಹೇಳ್ಕೊಂಡಿದ್ದೆ. ಇಷ್ಟು ದಿನ ಬಿಟ್ಟರೆ ನಾನು ಸಾಂಗ್ ಮಾಡ್ತಾ ಇದೀನಿ, ಯಾರು ಸಹಾಯ ಕೇಳ್ತಾರೆ ನಾನು, ನಂಗೆ ಮಾಡಿ ಅಂದ್ಬಿಟ್ಟಂತ. ಮತ್ತೆ ವಾಪಸ್ ಬರ್ತಾರಂತೀರಾ ಸರ್? ಬಂದರೆ ಮಾತಾಡ್ತೀವಿ ಸರ್. ನಮ್ಗೆ ಅವೆಲ್ಲ ಗೊತ್ತಿಲ್ಲ ಸರ್, ಮಾತಾಡಲ್ಲ, ದ್ವೇಷ ಕಟ್ಕೊಬೇಕು ಅವೆಲ್ಲ ಇಲ್ಲ ಸರ್. ಏನೂ ಕಾಲ್ ಮಾಡಲಿಲ್ಲ ಆ ಟೈಮಲ್ಲಿ, ಅದು ಉಳಿದಿದೆ ಅಷ್ಟೇ ಹೊರತು ಮಾತಾಡ್ಸಲ್ಲ ಅನ್ನೋ ವ್ಯಕ್ತಿ ಏನಲ್ಲ ಸರ್. ಅವ್ರು ನೋಡೋರ್ಗೆ ಅನ್ಸ್ಬೋದು ದೊಡ್ಡ ಮನುಷ್ಯನ ಥರ ಮಾತಾಡ್ದ ಸರ್. 26 ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ, ನನ್ನ ಸಾಧನೆ ನಾನು ಬಂದಿದ್ದೀನಿ ಸರ್. ಅವ್ರು ಏನೇ ಅನ್ಕೋಬೋದು ಸರ್, ಹಿಂಗೆಲ್ಲ ಮಾತಾಡ್ತಾವೆ ದೊಡ್ಡ ಇದ ಥರ ಅಂತ. ನಮಗೂ ಎಲ್ಲ ಗೊತ್ತಿದ್ದಕ್ಕೆ ಈ ಮಟ್ಟಿಗೆ ನಾವು ಬಂದಿದ್ದಲ್ಲ ಸರ್. ಬುದ್ಧಿವಾದಗಳು ಹೇಳಿದ್ದಾರೆ, ಎಲ್ಲ ಥರನೂ ಮಾತಾಡಿದ್ದಾರೆ ಎಲ್ಲಾನು. ಬಟ್ ಈ ಟೈಮೆಲ್ಲ ಕೈ ಬಿಟ್ಟರೆ ನಮ್ಗೆ ಅರ್ಥ ಆಗ್ತಿಲ್ಲ. ಈ ಏನಂದ್ರೆ ಸರ್, ಈಗ ಈ ಸಾಂಗ್ ಬಂದಾಗ ಆಗಿರ್ಬೋದು, ಜನಗಳು ಒಂದ್ ಕಡೆ ಕಮೆಂಟ್ಗಳು ನಾನು ಓದ್ತಾ ಇದ್ದೆ, ಇಲ್ಲ ಆ್ಯಕ್ಚುಲಿ ಇದು ಓಲ್ ಕ್ರೆಡಿಟ್ಸ್ ಗೋಸ್ ಟು ಯುವ ಅಂತ ಇದ್ರು ಸರ್. ನಾನು 60% to 7 ನಾನು ಕಮೆಂಟ್ಸ್ ನೋಡಿಲ್ಲ ಸರ್, ಕೆಲವು ನೋಡಿದೆ. ಯಾಕಂದರೆ ಕೆಲವು ಅವ್ರ ಕಡೆ ಹಾಕಿರ್ತಾರೆ, ನಮ್ಮ ಕಡೆ ಹಾಕಿರ್ತಾರೆ. ಬಟ್ ನನಗೆಲ್ಲ ಹೇಳಿದ್ರು, ಅಣ್ಣ ಕಮೆಂಟ್ಸ್ ಪೂರಾ ನಿಮ್ಮ ಪರನೇ ಇದೆ 80% ಅಂತ. ನಂಗೆ ತೀರಾ ಕ್ಲೋಸೆಸ್ಟ್ ಹೇಳಿದ್ರು, ಇಲ್ಲ ಕಮೆಂಟ್ಸ್ ಆಲ್ಮೋಸ್ಟ್ ನಿಮ್ಮ ಪರನೇ ಇದೆ ಅಂತ ಹೇಳಿದ್ರು. ಅಂದರೆ ಅಲ್ಲಿ ಜನಕ್ಕೆ ಗೊತ್ತಿದೆ ಅಲ್ಲ, ನನ್ನ ಬಗ್ಗೆ ಗೊತ್ತಾಗಿದೆ ಅಂತ ಅರ್ಥ ಸರ್. ಅಷ್ಟೇ. ಏನ್ ಅನ್ಸುತ್ತೆ ಸರ್ ಅದನ್ನೆಲ್ಲ ನೋಡಿದಾಗ? ಅದು ಖುಷಿ ಆಗುತ್ತೆ ಸರ್. ಕೆಲವು ಜನ ಹೇಳಿದ್ನಲ್ಲ ಬೋಡ ಅಂತ ಹೇಳಿ, ಅಪ್ಪ ಕನ್ನಡ ಜನತೆಗೆ ನಾನು ಇರೋದೇ ಬ್ರ್ಯಾಂಡಲ್ಲಿ ಬೋಡ ಸರ್. ನಾನು ಅಷ್ಟೇ ಸಾಂಗಲ್ಲಿ ಹೇಳಿದೆ ಅಂತ ಹೇಳಿದ್ನಲ್ಲ, ನೀವೇನ್ ಬೇಕಾದ್ರೂ ಕರ್ಕೊಳ್ಳಿ, ನಾನು ಯುವರಾಜ್ ವೈಭವ್ ಅಂತ ನಾವು ಅಪ್ಪ ಅಮ್ಮ ಹೆಸರಿಟ್ಟಿರೋದು ನಮಗೆ. ಎಸ್ ಸರ್, ನಮ್ಗೆ ಆ ಸಾಂಗ್ ಸರ್ ಅದು ತುಂಬಾ ನಮ್ಗೆ ಇಷ್ಟ ಆ ಸಾಂಗ್. ಸೊ ಪಾರ್ಟಿ ಸಾಂಗ್ ನಮ್ಗೋಸ್ಕರ ಒಂದೆರಡು ಲೈನ್ ಖಂಡಿತ ಹೋಗೋಣ ಸರ್. ಎಗ್ದೋ ತೀನು ಚಾರು, ಇವಳ ಮೇಲೆ ಆಯ್ತು ಪ್ಯಾರು, 1 ವರ್ಷ ಫುಲ್ಲು ಕೇರು, ಆಮೇಲೆ ಆಯ್ತು ಬೋರು. ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ನೀ ಚಾಮರಾಜಪೇಟೆ ಲೇಡಿ, ಪಾರ್ಕಲ್ಲಾಟ ಆಡಿ ಓಡಿಸ್ಕೊಂಡೆ ತಲೆ ಬೋಡಿ. ಸೂಪರ್ ಸೂಪರ್. ಬರೀ ರ್ಯಾಪ್ ಸ್ಟೈಲ್ ಹೇಳಕ್ಕಾದ್ರೆ. ಓಕೆ, ಸೊ ಈಗ ನೆಕ್ಸ್ಟ್ ಸಾಂಗ್ ಮಾಡ್ತಾ ಇದ್ದೀರಾ? ಸರ್. ಸೊ ಅಂದ್ರೆ ಈಗ ಅದು ಕಳೆದೋಗ್ಬಿಟ್ಟೆ ಅಂತ ಹೇಳಿ ಕಳೆದೋಗ್ಬಿಟ್ಟೆ ಕಣೆ. ಕಳೆದೋಗ್ಬಿಟ್ಟೆ ಕಣೆ. ನಿಜವಾಗ್ಲೂ ಜನ ನೋಡಿದ್ರೆ ಕಳೆದೋಗ್ತಾರೆ,
ಯಾಕಂದ್ರೆ ಆ ಆಮೇಲೆ ರೇಂಜಿಗೆ ಹಾ ಸರ್, ಹೌದು ಸರ್. ಚೆನ್ನಾಗಿ ಇನ್ ಮಾಡಿದಿರ ಅಂದಂಗೆ ನಾವು ಆಯ್ತು. ಒಂದು ಪ್ಲಾನ್ ಮಾಡಿದ್ವಿ ಸರ್. ಹ್ಮ್ ಹುಕ್ ಅಂತ ಬರುತ್ತೆ, ಕಳೆದೋಗ್ಬಿಟ್ಟೆ ಕಣೆ ಅಂತ ಒಂದು ಹುಕ್ ಸ್ಟೈಲ್ ಹಾ. ಬರುತ್ತೆ, ಒಂದು 20 ಸೆಕೆಂಡ್. ಹ್ಮ್. ಅದು ರೀಲ್ಸ್ಗೆ ಫಸ್ಟ್ ಬಿಡಬೇಕು ಅಂತ ಇದೀವಿ ನಾವು. ಓಕೆ. ಅಲ್ಲೇ ಗೊತ್ತಾಗುತ್ತೆ ನಮ್ಮ ಸಾಂಗ್ ರಿಸಲ್ಟ್ ಏನೋ ಅಂದ್ಬಿಡೋದು. ಇವತ್ತವರೆಗೂ ಆ ಥರ ಸಾಂಗ್ ಬರೋಕ್ಕೆ ಚಾನ್ಸ್ ಇಲ್ಲ. ಬಂದಿದೆ ಹ್ಮ್ ಹ್ಮ್ ಈ ಥರ ಹುಡುಗಿ ಮೇಲೆ ಇದೊಂದು ಸ್ವಲ್ಪ ವೆರೈಟಿ ಇದೆ ಹ್ಮ್ ಹ್ಮ್ ಹೇಳ್ಕೊಳ್ಳೋದು. ಹ್ಮ್ ಹ್ಮ್ ನಾನು ಯಾವ ಥರ ನೀನು ನೋಡಿದೆ, ಹ್ಮ್ ಏನಾಗ್ಬೋದು ಮುಂದಕ್ಕೆ, ಹ್ಮ್ ಅದಾದ್ಮೇಲೆ ಏನಾಗ್ಬೋದು ನಾನು ಹ್ಮ್. ಅನ್ನೋದು ಇದೆ ಮುಂದಕ್ಕೆ. ಓಕೆ. ಅದನ್ನ ರೀಲ್ಸ್ ನಾನು ಫಸ್ಟ್ Okay. ನಾವು ರಿಲೀಸ್ ಮಾಡ್ತೀವಿ ಸರ್. ಹೆಂಗ್ ಸರ್ ಉಟ್ಕೊಳ್ಳುತ್ತೆ ಈ ಹುಕ್ ವರ್ಡ್ಸ್ ಅನ್ನುವಂಥದ್ದು ನಿಮ್ಗೆ? ನಾವು ರೀಲ್ಸ್ಗಳು ನೋಡ್ತಾ ಇರ್ತೀವಲ್ಲ ಸರ್, ಓ, ಅದ್ರ ಮೇಲೆ. ಅದರಿಂದ ಅದೇ ಇವಾಗ ಇರೋದೇ ರೀಲ್ಸ್ ಟ್ರೆಂಡು ಸರ್. ಇವಾಗ ಸೋಷಿಯಲ್ ಮೀಡಿಯಾ ಅದೇ ರೀಲ್ಸ್ ಈಗ. ಹ್ಮ್ ಹ್ಮ್ ಅದೆಲ್ಲ ಅದಕ್ಕೆ ಹಾಕ್ಬೇಕು, ಅಲ್ಲಿ ಗೊತ್ತಾಗುತ್ತೆ ನಮ್ಮ ರಿಸಲ್ಟ್ ಏನು ಅಂತ. ದೊಡ್ಡ ಮಟ್ಟಕ್ಕಂತೂ ಮಾಡೇ ಮಾಡ್ತೀವಿ ಸರ್ ಈ ಸಾಂಗ್. ಓಕೆ. ಯಾವ ರಿಲೀಸ್ ಪ್ಲಾನ್ ಆಮೇಲೆ ಯಾವಾಗ ನೆಕ್ಸ್ಟ್ ಮಂದೇ ಮಾಡಬೇಕು ಅಂತ ಇದೆ ಸರ್. ಆಕ್ಚುಲಿ ನಾವು ಈ ತಿಂಗಳಲ್ಲೇ ಮಾಡಬೇಕು ಅಂತ ಇದ್ದು. ಹ್ಮ್ ಹ್ಮ್ ಕೆಲವು ನಮಗೆ ಹೀರೋಯಿನ್ಗಳು ನಮಗೆ ಅಷ್ಟು ಇದಾಗ್ಲಿಲ್ಲ ನಮಗೆ. ಹ್ಮ್ ಹ್ಮ್ ಕೊನೆಗೆ ಪ್ಲಾನ್ ಬಂತು, ಇಂಥವು 4 ಚೆನ್ನಾಗಿರುತ್ತೆ ಅನ್ಕೊಂಡು ನಾವು ಪ್ಲಾನ್ ಮಾಡ್ದೋ. ಹ್ಮ್ ಹ್ಮ್. ಅದಕ್ಕೆ ಮಾತುಕತೆ ನಡೀತಾ ಇದೆ ಸರ್. ಓಕೆ. ಹ್ಮ್. ಆದಷ್ಟು ಬೇಗ ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಯಾಕಂದ್ರೆ ಸುಮಾರು ವರ್ಷಗಳ ಶ್ರಮ ಇದೆ ನಿಮ್ದು. 22 ವರ್ಷಗಳ ಕಾಲ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀರಾ. 2000 ಸರ್ ಬಂದಿದ್ದೀವಿ ಫೀಲ್ಡ್. 2000 ಬಂದಿರುವಂಥದ್ದು 2000 ನೀವು. 25 ವರ್ಷ running ಈಗ. 25 ವರ್ಷ ರನ್ನಿಂಗ್ Silver Zoo. ಅಲ್ವಾ ಸರ್? ನಿಜ. ಯಾಕಂದ್ರೆ 25 ವರ್ಷಗಳಿಂದ ಇಂಡಸ್ಟ್ರಿ ನೋಡಿದ್ದೀರಾ, ಹ್ಮ್. ಎಲ್ಲ ರೀತಿಯಾದಂತಹ ಕಷ್ಟಗಳನ್ನ ನೋಡಿದ್ದೀರಾ. ಸೊ ಯಾಕಂದ್ರೆ ಈ ನೆಕ್ಸ್ಟ್ ಬರುವಂತಹ ಸಾಂಗ್ ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಗ್ಲಿ ಅಂತ ನಮ್ಮ ಅಶ್ವ ಅವಾಗ್ಲೂ ನೀವು ಕಡೆಯಿಂದ ಸಪೋರ್ಟ್ ನಾವು- ಮಾಡ್ಬೇಕು ಏ, ಸರ್. ಖಂಡಿತ ಸರ್. ನಮ್ ಸಪೋರ್ಟ್ ಸದಾ ನಿಮ್ಗೆ ದಯವಿಟ್ಟು. ಯಾವತ್ತೂ ಯಾಕಂದ್ರೆ ಇದ್ದೇ ಇರುತ್ತೆ. ನಾವು ನಿಮ್ಗೆ ನಾನು ಈ ಟಿವಿ ಮಾಧ್ಯಮದವ್ರಿಗೆ ಹೇಳೋದು ಏನು ಇಷ್ಟಪಡ್ತೀವಿ ಅಂದ್ರೆ, ನಾವು ಉದ್ಧಾರ ಆಗೋದು ನಿಮ್ಗಳಿಂದನೇ. ಒಂದು ಕಾಂಟ್ರವರ್ಸಿ ಆಗೋದು, ದೊಡ್ಡ ಕಾಂಟ್ರವರ್ಸಿ ಆಗೋದು ನಿಮ್ಮಿಂದನೇ. ಈಗ ನಾವು ಒಳ್ಳೆ ರೀತಿಲಿ ಮಾಡ್ತಾ ಇದ್ದೀವಿ. ನಮ್ಗೊಂದು ದಯವಿಟ್ಟು ಇದನ್ನ ನಮಗೆ ಸಪೋರ್ಟ್ ಮಾಡಿ, ನಮಗೆ ಈ ಸಾಂಗು. ಯಾಕಂದ್ರೆ ನೀವು ಸಪೋರ್ಟ್ ಮಾಡ್ರೆ ನಾವು ಎಲ್ಲಿ ಬೇಕಾದ್ರೂ ಬೆಳಿಬೋದು ಸರ್. ಖಂಡಿತ. ಮಾಧ್ಯಮದವ್ರು ಇಲ್ಲ, ಸಪೋರ್ಟ್ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಸರ್ ನಿಮಗೆ. ನೆಕ್ಸ್ಟ್ ಸಾಂಗ್ ಒಂದು ಒಳ್ಳೆ ಹಿಟ್ ಸಾಂಗ್ ಆಗಲಿ ಅಂತ ನಾವು ಕೂಡ ಕೇಳ್ಕೊತೀವಿ ನಿಮಗೆ. ಸೊ ಒಳ್ಳೇದಾಗ್ಲಿ ಸರ್ ನಿಮಗೆ. ಒಂದೇ ಒಂದು ಮಾತು ಹೇಳಿ. ಹೇಳಕ್ ಇಷ್ಟಪಡ್ತೀನಿ ಕಮೆಂಟ್ಸ್ ಮಾಡೋರಿಗೆ. ಸರ್ ದಯವಿಟ್ಟು ಏನು ಅಂದರೆ ಕಮೆಂಟ್ ಮಾಡ್ತೀರಾ, ಮಾಡಿ. ನಿಮಗೂ ಅಕ್ಕ ತಂಗಿ ಹಿಡಿತಾರೆ, ನಮಗೂ ಅಕ್ಕ ತಂಗಿ ಹಿಡಿತಾರೆ. ದಯವಿಟ್ಟು ನನಗೊಬ್ಬನಿಗೆ ಅಲ್ಲ, ಎಲ್ಲರಿಗಾರು ಅಷ್ಟೇ ಸರ್. ದೊಡ್ಡವ್ರಿಗೆ ಬಿಟ್ಟಿಲ್ಲ ಸರ್ ಕಮೆಂಟ್ ಸರ್ ಮಾಡ್ಬೇಕಾರೆ. ಯಾಕಂದ್ರೆ ನೋಡ್ರೆ ನಮಗೂ ಒಂಥರ ಬೇಜಾರಾಗುತ್ತೆ. ಬೇರೆ ನೋಡ್ತಾ ಇರ್ತೀವಲ್ಲ ನಾವು, ಇನ್ನು ನಾವೇ ಲೆಕ್ಕ ಅಂದ್ಬಿಡೋದ. ಯೋಚನೆ ಮಾಡಿ ಅಷ್ಟೇ. ಯಾಕಂದರೆ ಅವ್ರು ಸಾದ್ಮೇಲೆ ಅವ್ರು ಗೆದ್ಕೊಂಡ್ಬಂದಿರ್ತಾರೆ. ನೀವು ಮನೇಲಿ ಕುತ್ಕೊಂಡು ಸುಮ್ಮನೆ ಕಮೆಂಟ್ ಹಾಕ್ರೆ ಅಲ್ಲಿ ಏನೂ ವರ್ಕೌಟ್ ಆಗಲ್ಲ. ಇಲ್ಲ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡ್ಬೇಕು ಸರ್. ಈ ಎರಡೇ ಸರ್. ಇಲ್ಲ ಕಮೆಂಟ್ ಮಾಡೋನು ಎದುರುಗಡೆ ನಿಂತ್ಕೊಂಡು ಮಾತಾಡ್ಬೇಕು, ಆನ್ಸರ್ ಮಾಡ್ತೀವಿ. ನೀವು ಅವ್ನ ಕಮೆಂಟ್ಗೆ ನಾನು ಕಮೆಂಟ್ ಮಾಡೋಕೆ ಹೋದ್ರೆ ಅವ್ನು ಇನ್ನೊಂದು ಕಮೆಂಟ್ ಆಗ್ತಾ ಇರ್ತಾನೆ. ಸುಮ್ಮನೆ ಇಷ್ಟುದ ರೀಲ್ಸ್ ಇದು ಮಾತುಕತೆ ಆಗೋದು ಅಷ್ಟೇ. ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡೋಕ್ಕಾಗಲ್ಲ. ಇದ್ರೆ ಫೇಸ್ ಟು ಫೇಸ್ ಮಾತಾಡಲಿ ನನ್ನ ವಿಚಾರದಲ್ಲಿ. ಕರೆಕ್ಟ್. ಅಷ್ಟೇ ಸರ್. ನಾನು ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Thank you, ಥ್ಯಾಂಕ್ ಯು. sir. ತುಂಬಾ ಒಳ್ಳೆ ನನ್ನ ಕರೆದು ನಿಮ್ಮ ಟಿವಿ ನನಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೆ ನಿಜವಾಗ್ಲೂ Sir, ಅಶ್ವವೇದ ಚಾನಲ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಲ್ಲ ಒಳ್ಳೇದಾಗಲಿ. ನಮ್ಮ ಕಡೆಯಿಂದ ಮುಂದೆ ನಿಮ್ಗೆ ಬರುವಂತಹ ಸಾಂಗ್ ಎಲ್ಲ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. Thank you, sir. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ವೈಬಲ್ ಯುವರಾಜ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರ ನೆಕ್ಸ್ಟ್ ಸಾಂಗ್ ಬರ್ತಾ ಇದೆ. ಸೊ ಆ ಸಾಂಗ್ ಕೂಡ ನೀವು ಫಸ್ಟ್ ಸಾಂಗ್ ಯಾವ ರೀತಿ ಸಪೋರ್ಟ್ ಮಾಡಿದೆ ಅದೇ ರೀತಿಯಾಗಿ ಒಂದು ಅದ್ಭುತವಾದಂಥ ಸಪೋರ್ಟ್ ನೀಡಿ ಅಂತ ಕೇಳ್ಕೊತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ಟಿವಿ. ನಮಸ್ಕಾರ.